ಲೈವ್ ಮುಖಾಂತರವಾಗಿ ನಾವೆಲ್ಲ ಒಂದೇ ಕುಟುಂಬವಾಗಿ ಈ ಒಂದು ಮಾಧ್ಯಮದಲ್ಲಿ ಸೇರಿ ಬಂದಿರುವಾಗ ಕರ್ತನ ಒಂದು ಪ್ರಸನ್ನತೆ ನಮ್ಮ ಮೇಲೆ ಇಳಿದು ಬಂದಿದೆ ಅಂತ ನಾವು ನಂಬೋಣ. ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮನೆಗಳಲ್ಲಿ ಆತನ ಸಾನ್ನಿಧ್ಯ ಇಳಿದಿದೆ, ತುಂಬಿಸಲ್ಪಟ್ಟಿದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ದೇವರನ್ನ ಆರಾಧನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಸಂತೋಷವಾಗಿ ನೀವಿರುವ ಸ್ಥಳಗಳಲ್ಲಿ ಕರಗಳ ತಟ್ಟುತ್ತಾ ಕರ್ತನ ನಾಮವನ್ನು ಮಹಿಮೆಪಡಿಸುತ್ತಾ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಪ್ರಸನ್ನತೆ ಬೇಕು యేసయ్య, ಪ್ರಸನ್ನತೆ ಬೇಕು యేసయ్య, ಪ್ರಸನ್ನತೆ ಬೇಕು యేసయ్య, ಪ್ರಸನ್ನತೆ ಬೇಕು యేసయ్య, ಪ್ರಸನ್ನತೆ 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 ದೇವ ಪ್ರಸನ್ನತೆ 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 ದೇವ ಪ್ರಸನ್ನತೆ ಪ್ರಸನ್ನತೆ ಬೇಕು యేసయ్య, ಪ್ರಸನ್ನತೆ ಬೇಕು యేಸయ్ಯ. ನೋಡಿ ನಮ್ಮ ಮನೆಯಲ್ಲಿ ಅದನ್ನು ಉಳಿದಂತ ವ್ಯಕ್ತಿಯ ಪ್ರಸನ್ನತೆ ಕರ್ತನೆ ನಮ್ಮ ಜೀವಿತಗಳಲ್ಲಿ ಸಹ ಅಂತ ಪ್ರಸನ್ನತೆ ಇಳಿದು ಬರಲಿ ಅಂತ ಬೇಡ್ತಾ ಇರಬೇಕಾಗ್ತದೆ. ಅಂತ ದರ್ಶನದ ಒಂದು ಆನಂದ ನಮಗೆ ಸಹ ದಯಪಾಲಿಸಿಕೊಂಡು ಬರ್ತದೆ. ತುಳ್ಳಿನ ಪೊದೆಯಲ್ಲಿ ಉರಿದಂತ ಬೆಂಕಿಯ ಪ್ರಸನ್ನತೆ, ಬಂಡೆಯ ಒಡೆದು ನೀರು ತಂದ ಕರ್ತನ ಪ್ರಸನ್ನತೆ. ಸಂತೋಷವಾಗಿ ಆಡ್ತಾ ಹೇಳುವ ಆ ದಿನ ಬಂಡೆನ ಹೊಡೆದಾಗ ಆ ಜನರಿಗೆ ತೃಪ್ತಿಪಡಿಸಿದಂತ ನೀರು ಕೊಟ್ಟಂತ ದೇವ ಪ್ರಸನ್ನತೆ. ಉಳ್ಳಿನ ಪೊದೆಯಲ್ಲಿ ಉರಿದಂತ ಬೆಂಕಿಯ ಪ್ರಸನ್ನತೆ, ಬಂಡೆಯ ಒಡೆದು ನೀರು ತಂದ ಕರ್ತನ ಪ್ರಸನ್ನತೆ. ಇಂದು ರೋಗಗಳ ಮುರಿಯಲಿ, ನನ್ನ ಬಂಧನವ ಬಿಡಿಸಲಿ. ಇಂದು ರೋಗಗಳ ಮುರಿಯಲಿ, ಎಲ್ಲ ರೋಗಗಳು ಮುರಿದಕ್ಕೆ ನನ್ನ ಬಂಧನವ ಬಿಡಿಸಲಿ. ಪ್ರಸನ್ನತೆ ಬೇಕು యేసయ్య, ಪ್ರಸನ್ನತೆ ಬೇಕು యేసయ్య, ಪ್ರಸನ್ನತೆ ಬೇಕು యేసయ్య, ಪ್ರಸನ್ನತೆ ಬೇಕು యేಸయ్య. ಕಡಲಿನ ಮೇಲೆ ಚಲಿಸಿದ ಆತ್ಮನ ಪ್ರಸನ್ನತೆ ಈಗಲೂ ನಮ್ಮ ಹೃದಯಗಳಲ್ಲಿ ಚಲಿಸಬೇಕಾಗಿದೆ. ನಿನ್ನ ಮಾತಲ್ಲಿ ಬಿರುಗಾಳಿ ನಿಲ್ಲಿಸಿದಂತ ಪ್ರಸನ್ನತೆ, ಅದ್ಭುತ ಪ್ರಸನ್ನತೆಯನ್ನು ಕೊಂಡಾಡ್ತಾ ಇದ್ದೇವೆ ಸ್ವಾಮಿ. ಈ ವಿಡಿಯೋ ವೀಕ್ಷಕರು ಒಂದೊಂದು ಕುಟುಂಬಗಳಲ್ಲಿ ಯಾವ ಒಂದು ಬಿರುಗಾಳಿ ಎದ್ದಿದೆಯೋ ಆ ಬಿರುಗಾಳಿಯನ್ನ ಪ್ರಸನ್ನತೆಯಲ್ಲಿ ನಿಲ್ಲಿಸಲಿ ಸ್ವಾಮಿ. ಕಡಲಿನ ಮೇಲೆ ಚಲಿಸಿದ ಆತ್ಮನ ಪ್ರಸನ್ನತೆ, ಮಾತಲ್ಲಿ ಬಿರುಗಾಳಿ ನಿಲ್ಲಿಸಿದ ವಾಕ್ಯದ ಪ್ರಸನ್ನತೆ. ಅಂತ ವಾಕ್ಯದ ಪ್ರಸನ್ನತೆ ಈಗಲೂ ದಯಪಾಲಿಸುತ್ತಾರೆ. ಕಡಲಿನ ಮೇಲೆ ನಡೆದಂತ ಆತ್ಮನ ಪ್ರಸನ್ನತೆ, ಮಾದಲಿ ಬಿರುಗಾಳಿ ನಿಲ್ಲಿಸಿದ ಪ್ರಸನ್ನತೆ. ಇಂದು ನನ್ನ ಮುಂದೆ ಚಲಿಸಲಿ, ಮಹಿಮೆಯ ತೋರಲಿ. ಚಲಿಸಲಿ, ಮಹಿಮೆಯ ತೋರಲಿ. ಪ್ರಸನ್ನತೆ ಬೇಕು యేసయ్య, ಪ್ರಸನ್ನತೆ ಬೇಕು యేసయ్య, ಪ್ರಸನ್ನತೆ ಬೇಕು యేసయ్య, ಪ್ರಸನ್ನತೆ ಬೇಕು యేసయ్య, ಪ್ರಸನ್ನತೆ 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 ದೇವ ಪ್ರಸನ್ನತೆ ಪ್ರಸನ್ನತೆ
ಪ್ರಸನ್ನತೆ ಪ್ರಸನ್ನತೆ ದೇವ ಪ್ರಸನ್ನತೆ ಪ್ರಸನ್ನತೆ ಬೇಕು ಏಸಯ್ಯ ಪ್ರಸನ್ನತೆ ಬೇಕು ಏಸಯ್ಯ ಪ್ರಸನ್ನತೆ ಬೇಕು ಏಸಯ್ಯ ಪ್ರಸನ್ನತೆ ಬೇಕು ಏಸಯ್ಯ ಕಡಲಿನ ಮೇಲೆ ಚಲಿಸಿದ ಆತನ ಪ್ರಸನ್ನತೆ ಆಗಲೇ ಬಿರುಗಾಳಿ ನಿಲ್ಲಿಸಿದ ವಾಕ್ಯದ ಪ್ರಸನ್ನತೆ ಕಡಲಿನ ಮೇಲೆ ಚಲಿಸಿದ ಆತನ ಪ್ರಸನ್ನತೆ ಆಗಲೇ ಬಿರುಗಾಳಿ ನಿಲ್ಲಿಸಿದ ವಾಕ್ಯದ ಪ್ರಸನ್ನತೆ ಇದು ನನ್ನ ಮುಂದೆ ಚಲಿಸಲಿ ಮಹಿಮೆಯ ತೋರಲಿ ಇದು ನನ್ನ ಮುಂದೆ ಚಲಿಸಲಿ ಮಹಿಮೆಯ ತೋರಲಿ ಎಲ್ಲ ಸೇರುತ್ತಾಗಿ ಪ್ರಸನ್ನತೆ ಬೇಕು ಏಸಯ್ಯ ಪ್ರಸನ್ನತೆ ಬೇಕು ಏಸಯ್ಯ ಪ್ರಸನ್ನತೆ ಬೇಕು ಏಸಯ್ಯ ಪ್ರಸನ್ನತೆ ಬೇಕು ಏಸಯ್ಯ ಪ್ರಸನ್ನತೆ 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 ದೇವ ಪ್ರಸನ್ನತೆ 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 ಪ್ರಸನ್ನತೆ ಬೇಕು ಏಸಯ್ಯ ನಿನ್ನ ಪ್ರಸನ್ನತೆ ಬೇಕು ಏಸಯ್ಯ ನೀನು ಇಲ್ಲದೆ ನಾನೇನು ಮಾಡಲಾರೆನು ನೀನು ಇಲ್ಲದೆ ನಾನು ಏನೋ ಇಲ್ಲ ನೀನು ಇಲ್ಲದೆ ಯಂತ್ರಗಳಿಂದ ಮಾಡುವರೇನು ನೀನು ಇಲ್ಲದೆ ನಾನು ಏನೋ ಇಲ್ಲ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಯಾವಾಗಲೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆಗಾಗಿ ನೀನಿಲ್ಲದೆ ನಾವೇನು ಇಲ್ಲ ಸ್ವಾಮಿ ಕರ್ತನೇ ನೀನು ಇರುವುದು ಮಾತ್ರ ಸಾಕಪ್ಪ ನೀನು ಮಾತ್ರ ನನ್ನ ಜೀವಿತದಲ್ಲಿ ಎಲ್ಲವನ್ನ ಮಾಡುವುದಕ್ಕೆ ಶಕ್ತಿಯುಳ್ಳ ದೇವರಾಗಿದೆ ನನ್ನ ಪ್ರತಿಯೊಂದು ಏರಿಕೋಗಳನ್ನು ಬೆಳೆಸುವುದಕ್ಕೆ ಕರ್ತನೇ ನೀನು ಮಾತ್ರ ಶಕ್ತನಾಗಿದೆಯ ಇದನ್ನ ವಾಕ್ಯದ ಪ್ರಸನ್ನತೆ ಕರ್ತನ ಕೊಡ್ತೀನಿ ಯಾವಾಗ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ತದೆ ಅಂದ್ರೆ ಆತ್ಮನಿಂದ ನೀವು ಪ್ರಾರ್ಥಿಸುವಾಗ ಆತ್ಮನ ಮಹಿಮೆ ಬರುವಂತೆ ನೀವು ಪ್ರಾರ್ಥಿಸುವಾಗ ದೇವ ಪ್ರಸನ್ನತೆ ನಮ್ಮನ್ನ ಸುತ್ತಿಕೊಳ್ತದೆ ಅದಕ್ಕೆ ಅಪೊಸ್ತಲರ ಕಾರ್ಯಗಳಲ್ಲಿ 16ನೇ ಅಧ್ಯಾಯದಲ್ಲಿ ನೋಡುವಾಗ ಪೌಲ ಶೀಲರು ಆತ್ಮ ಪ್ರೇರಿತವಾದಂತಹ ಸ್ತುತಿ ಪದಗಳನ್ನು ಹಾಡುತ್ತಾ ದೇವರನ್ನ ಪ್ರಾರ್ಥಿಸುತ್ತಿದ್ದಾಗ ಆ ಶಕಿನ ಮಹಿಮೆ ಅಲ್ಲಿ ಇಳಿದು ಬಂದಾಗ ಆ ಸ್ಥಳವೆಲ್ಲ ಕದಲಿಸಲ್ಪಡ್ತು ಅಂತ ಹಲ್ಲೆಲೂಯಾ. ನಿಮ್ಮ ಜೀವಿತಗಳಲ್ಲಿ ಸಹ ಅದೇ ಕದಲಿಸುವಿಕೆ ಬೇಕು ಅಂದ್ರೆ, ಅದೇ ಬಂಧನಗಳಿಂದ ಬಿಡುಗಡೆ ಬೇಕು ಅಂದ್ರೆ ದೇವರನ್ನ ಸ್ವರಗಳೆತ್ತಿ ಆರಾಧನೆ ಮಾಡಿ ಆತನ ಪ್ರಸನ್ನತೆಗಾಗಿ ಎಂದು ನೋಡುತ್ತಾ ಕರ್ತನ ಸಮ್ಮುಖದಲ್ಲಿ ಸ್ವರಗಳೆತ್ತಿ ದೇವರನ್ನ ಸ್ತುತಿಸುರಿ. ದೇವ ಪ್ರಸನ್ನತೆ ಪ್ರಸನ್ನತೆ ಬೇಕು ಏಸಯ್ಯ ಪ್ರಸನ್ನತೆ ಬೇಕು ಏಸಯ್ಯ ಪ್ರಸನ್ನತೆ ಬೇಕು ಏಸಯ್ಯ ಪ್ರಸನ್ನತೆ ಬೇಕು ಏಸಯ್ಯ ಏಸಯ್ಯ ಸ್ತುತಿ
యేసయ్యా మహనీయుడా, యేసయ్యా గణనీయుడా, యేసయ్యా ఆరాధ్యుడా, యేసయ్యా స్తుతి పాత్రుడా, యేసయ్యా గణనీయుడా, యేసయ్యా మహనీయుడా, యేసయ్యా ఆరాధ్యుడా. Thank you, Holy Spirit. Thank you, Jesus. ಕರ್ತನೇ, ನಿನ್ನ ಸನ್ನಿಧಿಗಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದಾರಪ್ಪ. ನಿನ್ನ ಮಹಿಮೆಗಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದಾರೆ. ಅದ್ಭುತವಾದ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಸ್ವಾಮಿ. ಕರ್ತನೇ, ಈ ವಿಡಿಯೋನ ವೀಕ್ಷಿಸಿರುವಂತ ಒಂದೊಂದು ಕುಟುಂಬಗಳ ಮೇಲೆ ದೈವಿಕವಾದ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ. ಬಂಡೆ ಒಡೆದು ನೀರು ತಂದಂತ ಪ್ರಸನ್ನತೆ ಕರ್ತನೆ ಅವರಿಗೆ ಯಾವ ಒಂದು ವಿಕ್ಷೇಪಗಳಲ್ಲಿ ಕರ್ತನೆ ಬಂಡೆಯ ಪಾದೆಯಲ್ಲಿ ಅಡ್ಡಿಯಾಗಿದೋ ಆ ಬಂಡೆಯ ಒಳಗಡೆಯಿಂದ ನೀನು ಶ್ರೇಷ್ಠವಾದಂಥ ಜೀವ ಜಲ ಅವ್ರಿಗೋಸ್ಕರ ಇಟ್ಟದಕ್ಕಾಗಿ ಸ್ತೋತ್ರ. ಅವರ ಕಣ್ಣೀರನ್ನ ಕರ್ತನೆ ನಾಟ್ಯವಾಗಿ ಮಾರ್ಪಡಿಸೋದಕ್ಕಾಗಿ ಸ್ತೋತ್ರ ಸಾಧಿಸ್ತಾರೆ. ಎಲ್ಲ ಘನತೆ ಮಾನ ಮಹಿಮೆ ಪ್ರಭಾವಗಳು ನಿನಗೆ ಒಪ್ಪಿಸಿ ಕೊಡ್ತಾ ಇದ್ದಾವೆ ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ಕೊನೆದಾಗೆಲ್ಲ ಸೇರಿ ಸ್ವರಗಳನ್ನು ಹೇಳುವ. ಥ್ಯಾಂಕ್ ಯು ಜೀಸಸ್. ಪ್ರಸನ್ನತೆ ಬೇಕು యేసయ్యಾ, ಪ್ರಸನ್ನತೆ ಬೇಕು యేసయ్యಾ, ಪ್ರಸನ್ನತೆ ಬೇಕು యేసయ్యಾ, ಪ್ರಸನ್ನತೆ ಬೇಕು యేసయ్యಾ, ಪ್ರಸನ್ನತೆ 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 ದೇವ ಪ್ರಸನ್ನತೆ 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 ದೇವ ಪ್ರಸನ್ನತೆ. ಅದೇ ದೇವರೇ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಆರಾಧನೆ ಎಲ್ಲ ನಿನ್ನ ಪಾದದ ಬಳಿ ಒಪ್ಪಿಸಿಕೊಡ್ತಾ ಇದ್ದಾರೆ ಸ್ವಾಮಿ. ಮತ್ತೊಂದು ಆರ್ತಿ ಸ್ವಾಮಿ ಕರ್ತನೆ, ವಾಕ್ಯ ಹೇಳುವಂತ ಕರ್ತನ ಸೇವಕರಿಗಾಗಿ ಸ್ತೋತ್ರ ಸಲ್ಲಿಸ್ತಾರೆ. ಅದ್ಭುತವಾದ ಸಂದೇಶ ದಾಸನ ಮುಖಾಂತರವಾಗಿ ಕರ್ತನೆ ಈ ಯೂಟ್ಯೂಬನ್ನು ವೀಕ್ಷಿಸಿರುವಂಥ ಒಂದೊಂದು ಕುಟುಂಬಗಳ ಜೀವಿತದಲ್ಲಿ ಕರ್ತನೆ ಒಂದು ಪ್ರತ್ಯೇಕವಾದ ಕರ್ತನೆ ಮಾರ್ಪಾಡು, ಅವರ ಪ್ರಾರ್ಥನೆ ವಿಧಾನಗಳಲ್ಲಿ ಒಂದು ಪ್ರತ್ಯೇಕತೆ ಉಂಟಾಗುವಂತೆ ಮಹಿಮುಳ್ಳ ಜೀವವುಳ್ಳ ಮಾತುಗಳನ್ನು ಬಿಡುಗಡೆ ಮಾಡಲಂತ ಬೇಡ. ನಿನ್ನ ಪ್ರಸನ್ನತೆಯಲ್ಲಿ ಕರ್ತನೆ ನಿನ್ನ ದಾಸನ ಮರ್ಚಿರ್ತಾರೆ. ನೀವೇ ಮಹಿಮೆ ಹೊಂದಿಕೊಳ್ಳಬೇಕು. ಸಮಸ್ತ ಘನತೆ ಮಾನ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತವೆ. ಯೇಸು ಸ್ವಾಮಿ ಅವರ ಅದ್ಭುತವಾದ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ಕರ್ತನೆ. ಆಮೆನ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಕರ್ತನ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. 1 ಕೊರಿಂಥಿಯ 14ನೇ ಅಧ್ಯಾಯದ ಅದರ 15ನೇ ವಾಕ್ಯವನ್ನು ನಾನು ಓದ್ತೇನೆ, ನೀವು ಗಮನಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. ನಾನು ಆತ್ಮದಿಂದಲೂ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು. ಈ ವಾಕ್ಯದಲ್ಲಿ ಪೌಲನು ಕೊರಿಂಥದಲ್ಲಿರುವಂತಹ ಸಭೆಗೆ ಈ ಮಾತನ್ನು ಬರೀತಾ ಇದ್ದಾರೆ. ಯಾಕಾಗಿ ಈ ಮಾತನ್ನು ಆ ಒಂದು ಸ್ಥಳದಲ್ಲಿ ಅದನ್ನು ಹೇಳ್ತಾ ಇದ್ದಾನೆ ಅಥವಾ ಅದನ್ನು ಘೋಷಿಸ್ತಾ ಇದ್ದಾನೆ ಎಂಬುದಾಗಿ ನೋಡುವುದಾದರೆ, ವರಗಳ ಬಗ್ಗೆ ಮಾತನಾಡುತ್ತಿರುವಾಗ 12ನೇ ಅಧ್ಯಾಯದಿಂದ 14ನೇ ಅಧ್ಯಾಯದವರೆಗೆ ಪವಿತ್ರಾತ್ಮನ ವರಗಳ ಬಗ್ಗೆ ಮಾತಾಡುವಾಗ ಕರ್ತನ ಪ್ರಿಯರೇ, ಅಲ್ಲಿ ಮಾತನಾಡುವಂಥ ಒಂದು ವಿಷಯ ಏನೆಂದರೆ ಆತ್ಮದಲ್ಲಿ ಪ್ರಾರ್ಥಿಸುವುದು ಎಂಬುದು ನಿಜ. ಇವತ್ತು ಸಭೆಗೆ ಬೇಕಾಗಿರುವುದು, ಇವತ್ತು ದೇವರ ಮಕ್ಕಳ ಎಲ್ಲರಿಗೆ ಬೇಕಾಗಿದ್ದು, ಅವರ ಸ್ವಂತ ಜೀವಿತದಲ್ಲಿ ವ್ಯಕ್ತಿಗತವಾದ ಜೀವಿತದಲ್ಲಿ ಬೇಕಾದಂಥ ಒಂದು ದೇವರ ಮಹಿಮೆ, ಒಂದು ದೇವರ ಪ್ರಾರ್ಥನೆ ಶಕ್ತಿ ಏನಂತ ಹೇಳಿದರೆ ಆತ್ಮದಿಂದ ಪ್ರಾರ್ಥಿಸುವುದು. ಇಲ್ಲಿ ಪೌಲನು 2 ರೀತಿಯಾದ ಪ್ರಾರ್ಥನೆಯನ್ನು ನಮ್ಮ ಮಧ್ಯದಲ್ಲಿ ಆತನು ತೋರಿಸಿಕೊಡ್ತಾ ಇದ್ದಾನೆ. ಕೊರಿಂಥದಲ್ಲಿ ಬರೆದ ಪತ್ರಿಕೆಯಲ್ಲಿ ಕೊರಿಂಥದ ಸಭೆಗೆ ಆತನು ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ? ನನ್ನ ಆತ್ಮದಿಂದಲೂ ಪ್ರಾರ್ಥಿಸುತ್ತೇನೆ ಮತ್ತು ಬುದ್ಧಿಯಿಂದಲೂ ಪ್ರಾರ್ಥಿಸುತ್ತೇನೆ ಎಂಬುದಾಗಿ. ನನ್ನ ಪ್ರಿಯರೇ, ಆತ್ಮದಲ್ಲಿ
ಪ್ರಾರ್ಥಿಸುವುದು, ನಾನು ಹಾಗೆ ಹೇಳಿದ ಪ್ರಕಾರ ಆತ್ಮದಲ್ಲಿ ಪ್ರಾರ್ಥಿಸುವಂಥದ್ದು ನಮ್ಮ ಜೀವಿತದಲ್ಲಿ ಮುಖ್ಯವಾದದ್ದು ಆಗಿರುವಂಥದ್ದಾಗಿದೆ. ಯಾಕಂದರೆ ಪೌಲನ ಪತ್ರಿಕೆಗಳಲ್ಲಿ ನೀವು ನೋಡುವಾಗ ಪೌಲನು ಕಲಿತುಕೊಂಡಂಥ ಒಂದು ದೊಡ್ಡ ರಹಸ್ಯ ಏನಂದರೆ, ಪರಿಶುದ್ಧಾತ್ಮನೊಟ್ಟಿಗೆ ಆತನು ತನ್ನ ಐಕ್ಯತೆಯನ್ನು ಇಟ್ಟುಕೊಂಡಿರುವುದನ್ನು ನಾವು ನೋಡುತ್ತೇವೆ. ಅದು ಮಾತ್ರವಲ್ಲ, ಪವಿತ್ರಾತ್ಮನಿಂದಲೇ ಆತನು ಚಲಿಸುವುದನ್ನು ನೋಡ್ತಾ ಇದ್ದೇವೆ. ಅದು ಮಾತ್ರವಲ್ಲ, ಪವಿತ್ರಾತ್ಮನಿಂದಲೇ ಆತನು ಅಭಿಷೇಕಿಸಲ್ಪಟ್ಟು ತನ್ನ ಸೇವೆಯ ಕೊನೆಯ ಭಾಗದವರೆಗೂ ಆತನು ಪವಿತ್ರಾತ್ಮನ ಶಕ್ತಿಯಿಂದ ಆತನು ಅನೇಕ ಸಭೆಗಳನ್ನು, ಅನೇಕ ಊರುಗಳನ್ನು, ಸಭೆಗಳನ್ನು ಸ್ಥಾಪಿಸಿರುವುದನ್ನು, ಊರುಗಳಿಗೆ ಹೋಗಿ ಸಂಧಿಸಿರುವುದನ್ನು, ಸಭೆಗಳನ್ನು ಸ್ಥಾಪಿಸಿರುವುದನ್ನು ನಾವು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಕರ್ತನಿಗೆ ಸ್ತೋತ್ರವಾಗಲಿ. ಹೌದು ನನ್ನ ಪ್ರಿಯರೇ, ಆತ್ಮದಲ್ಲಿ ಪ್ರಾರ್ಥಿಸುವುದು ಈ ದಿನಗಳಲ್ಲಿ ಅನೇಕ ರೀತಿಯಲ್ಲಿ ನಾವು ಅಂದುಕೊಳ್ಳುವಂಥ ವಿಷಯಗಳು ಯಾವ ರೀತಿ ಅಂದರೆ, ಆತ್ಮದಲ್ಲಿ ಯಾವ ರೀತಿಯಲ್ಲಿ ನಾವು ಪ್ರಾರ್ಥಿಸಬೇಕು ಎಂಬುದಾಗಿ ಪೌಲನು ಸ್ಪಷ್ಟವಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ನೀವು ಪವಿತ್ರಾತ್ಮ ಭರಿತರಾಗಿ, ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ನೀವು ಪ್ರಾರ್ಥಿಸಬೇಕು ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. ಪೌಲನು ಆ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತಿರುವಾಗ, ಆ ಅಧ್ಯಾಯದಲ್ಲಿ ಒಬ್ಬ ಮನುಷ್ಯನು, ಒಬ್ಬ ದೇವರ ಮಗನು ಆತನೇನು ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ಪರಿಶುದ್ಧ ಆತ್ಮನಿಂದ ಆತನು ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಬೇಕಾಗಿದೆ. ವಾಕ್ಯದಲ್ಲಿ ನೋಡ್ತೇವೆ ಸರ್ವ ಆಯುಧಗಳಲ್ಲಿ ನೋಡುವಾಗ ರಕ್ಷಣೆ ಎಂಬ ಆಯುಧ ಇವೆಲ್ಲ ನೋಡ್ತಾ ಇದ್ದೇವೆ. ಆ ಸರ್ವ ಆಯುಧಗಳಲ್ಲಿ ಒಂದು ಆಯುಧ ಏನಪ್ಪ ಅಂತ ಹೇಳಿದರೆ, ಕರ್ತನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದು ಏನಂತ ಹೇಳಿದರೆ, ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥಿಸೋದು. ಇದೇ ಕೊರಿಂಥೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 18ನೇ ವಾಕ್ಯವನ್ನು ನಾವು ಓದುವಾಗ ಅಲ್ಲಿ ಪೌಲನು ತನ್ನ ಬಗ್ಗೆ ತಾನು ಹೇಳಿಕೊಳ್ತೇನೆ, ನಾನು ನಿಮ್ಮ ಎಲ್ಲರಿಗಿಂತಲೂ ಹೆಚ್ಚಾಗಿ ವಾಣಿಗಳನ್ನು ಆಡುತ್ತೇನೆ ಎಂಬುದಾಗಿ, ವಾಣಿಗಳಿಂದ ದೇವರನ್ನು ಸ್ತುತಿಸುತ್ತೇನೆ, ಆರಾಧಿಸುತ್ತೇನೆ, ಪ್ರಾರ್ಥಿಸುತ್ತೇನೆ ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರಿಯರೇ, ಈ ದಿನಗಳಲ್ಲಿ ಆತ್ಮನಿಂದ ಪ್ರಾರ್ಥಿಸುವುದನ್ನು ನಮ್ಮ ಜೀವಿತದಲ್ಲಿ ನಾವು ಕಲಿತುಕೊಳ್ಳುವಾಗ, ಅದನ್ನು ಪರಿಶುದ್ಧಾತ್ಮನ ಮೂಲಕ ನಾವು ಹೊಂದಿಕೊಳ್ಳುವಾಗ, ಅದರಿಂದ ನಾವು ಬಲಗಳನ್ನು ಹೊಂದಿಕೊಂಡು ದೇವರ ಮಹಿಮೆಗಾಗಿ ಜೀವಿಸುವುದಕ್ಕೆ ಸಾಧ್ಯವಾಗ್ತಾ ಇದೆ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಹೇಳಿದರೆ, ಪರಿಶುದ್ಧಾತ್ಮನಿಂದ ಪ್ರಾರ್ಥಿಸುವಂಥ ಪ್ರಾರ್ಥನೆ, ಪವಿತ್ರಾತ್ಮನಿಂದ ಮಾಡುವಂಥ ಆ ಪ್ರಾರ್ಥನೆ, ಆತ್ಮನಿಂದ ನಾವು ಪ್ರಾರ್ಥಿಸುವಂಥ ಪ್ರಾರ್ಥನೆ ಅದು ಏನಾಗಿದೆ ಅಂತ ಹೇಳುವುದಾದರೆ, ದೇವರ ಒಂದು ಆಯುಧವನ್ನು ನಾವು ಧರಿಸಿಕೊಂಡಿದ್ದೇವೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಯಾವ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು, ಯಾವ ರೀತಿಯಲ್ಲಿ ಆತ್ಮನಿಂದ ತುಂಬಲ್ಪಡಬೇಕು ಎಂಬುದಾಗಿ ಹೇಳುವುದಾದರೆ, ಪಂಚಶತಮಾನ ದಿನದಲ್ಲಿ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಅವರವರ ಮೇಲೆ ಪರಿಶುದ್ಧಾತ್ಮನ ಒಂದು ಬೆಂಕಿ ಅವರ ಮೇಲೆ ಕುಂತುಕೊಂಡಾಗ ಅವರೆಲ್ಲರೂ ಅನ್ಯ ಭಾಷೆಗಳಿಂದ ಮಾತನಾಡುವುದಕ್ಕೆ ತೊಡಗಿದರು ಎಂಬುದಾಗಿ, ಆರಂಭಿಸಿದರು ಎಂಬುದಾಗಿ ನಾವು 4ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ಆ ಆತ್ಮನಿಂದ ದೇವರು ಕೊಡುವಂಥ ಆ ಅನ್ಯ ಭಾಷೆ ವರವನ್ನು ಹೊಂದಿ ನಾವೇನು ಮಾಡಬೇಕು? ಪ್ರಾರ್ಥಿಸಬೇಕು. ಇವತ್ತು ನಾನು ನಿಮಗೊಂದು ವಿಷಯವನ್ನು ಹೇಳುವುದಕ್ಕೆ ಸಂತೋಷ ಪಡುತ್ತೇನೆ. ಪರಿಶುದ್ಧಾತ್ಮನ ಹೊಂದಿಕೊಂಡಂಥ ಪ್ರತಿಯೊಬ್ಬರು, ಪರಿಶುದ್ಧಾತ್ಮನ ಹೊಂದಿಕೊಂಡಂಥ ಪ್ರತಿ ದೇವರ ಮಕ್ಕಳು ನಿಮ್ಮ ಜೀವಿತದಲ್ಲಿ ಏನಾಗುತ್ತದೆ ಎಂಬುದಾಗಿ ನೋಡುವುದಾದರೆ, ಕರ್ತನಿಗೆ ಸ್ತೋತ್ರ, ನೀವು ಭಾಷೆಗಳಿಂದ, ಪವಿತ್ರಾತ್ಮನು ಕೊಡುವಂಥ ಭಾಷೆಗಳಿಂದ ನೀವು ಪ್ರಾರ್ಥಿಸುವುದಕ್ಕೆ ಸಾಧ್ಯ. ಅದನ್ನು ಅನೇಕರು ಏನಾಗಿದೆ ಮರೆತು ಹೋಗಿದ್ದಾರೆ. ಅನೇಕರು ಅದನ್ನು ಎದಕ್ಕೆ ಅಂತ ಹೇಳಿ ಸುಮ್ಮನೆ ಮರೆತು ಅದನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ತಿರಸ್ಕಾರ ಮಾಡೋರಾಗಿದ್ದಾರೆ. ಆದರೆ ನಿಮ್ಮ ವ್ಯಕ್ತಿಗತ ಜೀವಿತದಲ್ಲಿ, ನಿಮ್ಮ ಸ್ವಂತ ಜೀವಿತದಲ್ಲಿ ಪ್ರಾರ್ಥನೆ ಮಾಡುವಾಗ ನೀವು ಪವಿತ್ರಾತ್ಮನಿಂದ ಚಲಿಸಬೇಕೆಂಬುದಾಗಿ ನಿಮಗೆ ನಾನು ಪ್ರೋತ್ಸಾಹ ನೀಡುವನಾಗಿದ್ದೇನೆ. ಪರಿಶುದ್ಧಾತ್ಮ ಪ್ರಾರ್ಥನೆಯನ್ನು, ಆತ್ಮನಿಂದ ತುಂಬಲ್ಪಟ್ಟು ಪ್ರಾರ್ಥನೆಯನ್ನು ಮಾಡಬೇಕೆಂಬುದಾಗಿ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಕರ್ತನಿಗೆ ಸ್ತೋತ್ರವಾಗಲಿ. ನಾವು ಈ ಪ್ರಾರ್ಥನೆ, ಆತ್ಮನಿಂದ ಪ್ರಾರ್ಥನೆ ಮಾಡುವುದರ ಮೂಲಕವಾಗಿ 3 ವಿಷಯಗಳಲ್ಲಿ ಕರ್ತನು ನಮ್ಮನ್ನು ನಡೆಸುವನಾಗಿದ್ದಾನೆ. ಅನೇಕ ವಿಷಯಗಳಿದ್ದಾವೆ, ಆದರೆ 3 ವಿಷಯಗಳನ್ನು ಬೇಗ ನಾನು ಹೇಳಿ ನಿಮಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ. ಈ ಕಡೆ ಕಾಲದಲ್ಲಿ ಪ್ರತಿಯೊಬ್ಬರು ಆತ್ಮನಿಂದ ನಡೆಸಲ್ಪಡಬೇಕು, ಪವಿತ್ರಾತ್ಮನ ಬಲದಿಂದ ತುಂಬಿಸಲ್ಪಡಬೇಕು. ಅದು ಮಾತ್ರವಲ್ಲ, ಪವಿತ್ರಾತ್ಮನಿಂದ ನಡೆಸಲ್ಪಡುವಾಗ ಕೊನೆಯ ಕಾಲದ ಆ ಮಹಿಮೆಯನ್ನು, ಕೊನೆಯ ಕಾಲದ ಆ ಉಜ್ಜೀವನವನ್ನು ನೀವು ಕಣ್ಣಾರೆ ಕಾಣುವುದಕ್ಕೆ ಸಾಧ್ಯ. ನನ್ನ ಪ್ರಿಯರೇ, ದೇವರಿಗೆ ಸ್ತೋತ್ರವಾಗಲಿ. ವಾಕ್ಯದಲ್ಲಿ ನೋಡುವಾಗ, ನಾವು ಪ್ರಾರ್ಥನೆ ಮಾಡುವಾಗ, ಪವಿತ್ರಾತ್ಮನ ಮೂಲಕವಾಗಿ ಅಥವಾ ಆತ್ಮನಿಂದ ನಾವು ಪ್ರಾರ್ಥಿಸುವಾಗ, ಅನ್ಯ ಭಾಷೆಗಳಿಂದ ನಾವು ದೇವರನ್ನು ಸ್ತುತಿಸುವಾಗ, ಅನ್ಯ ಭಾಷೆಗಳಿಂದ ನಾವು ಬೇಡುವಾಗ, ಕರ್ತನ ವಾಕ್ಯದಲ್ಲಿ ಇರುತ್ತದೆ ನಮಗೆ ಕರ್ತನು ಜಯವನ್ನು ಕೊಡ್ತಾ ಇದ್ದಾನೆ. ದೇವರ ವಾಕ್ಯದಲ್ಲಿ
ನ್ಯಾಯಸ್ಥಾಪಕರು 15ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೋಡುವಾಗ ಅಲ್ಲಿ ಫಿಲಿಸ್ಟಿಯರ ಬಳಿಯಲ್ಲಿ ಸಂಸೋನನು ಏನಾಗ್ತಾ ಇದ್ದಾನೆ ಅಂದರೆ, ಹೋಗುವಾಗ ಅವನನ್ನು ಒಂದು ಹಗ್ಗವನ್ನು ಹಾಕಿ ಕಟ್ಟಿ ಅವನನ್ನು ಏನು ಮಾಡಬೇಕು, ಸಾಯಿಸಬೇಕು ಅಥವಾ ಅವನನ್ನು ನಾಶ ಮಾಡಬೇಕು ಎಂಬುದಾಗಿ ಶತ್ರುಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವನಿಗೆ ಹೊಂಚು ಹಾಕಿ ಅವನನ್ನು ಕಟ್ಟಿ ಹಾಕ್ತಾರೆ. ಆ ಸಮಯದಲ್ಲಿ ಏನಾಯಿತು ಗೊತ್ತಾ? ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. 15ನೇ ಅಧ್ಯಾಯ 14ನೇ ವಾಕ್ಯ, ಪವಿತ್ರಾತ್ಮನು ಅವನ ಮೇಲೆ ಬಂದನು, ಅವನು ಪವಿತ್ರಾತ್ಮ ಭರಿತನಾದನು ಎಂಬುದಾಗಿ ನೋಡ್ತೇವೆ. ಅವಾಗ ಪವಿತ್ರಾತ್ಮ ಭರಿತನಾದನು. ಕರ್ತನಿಗೆ ಸ್ತೋತ್ರ. ಹಗ್ಗಗಳನ್ನು ಅದು ಸಣ್ಣ ದಾರದಂತೆ ಅದನ್ನು ಕಿತ್ತಿ ಹಾಕಿದನು. ಅದು ಮಾತ್ರವಲ್ಲ, ಕರ್ತನ ವಾಕ್ಯ ಹೇಳ್ತದೆ, ಆ ದವಡೆ ಹಲ್ಲು, ಕತ್ತೆ ಹಸೆ ದವಡೆ ಹಲ್ಲನ್ನು ತೆಗೆದುಕೊಂಡು 1000 ಜನಗಳನ್ನು ಸಂಹಾರ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಕರ್ತನಿಗೆ ಸ್ತೋತ್ರ. ನನ್ನ ಪ್ರಿಯರೇ, ನೋಡ್ರಿ, ಪವಿತ್ರಾತ್ಮ ಭರಿತರಾಗುವಾಗ, ಪವಿತ್ರಾತ್ಮನಿಂದ ತುಂಬಿಸಲ್ಪಡುವಾಗ, ಪವಿತ್ರಾತ್ಮನಿಂದ ನಾವು ಪ್ರಾರ್ಥಿಸುವಾಗ ತುಂಬಿಸಲ್ಪಡುವಾಗ ಏನು ಜರುಗ್ತದೆ, ಏನು ನಡೀತದೆ ನಮ್ಮ ಆತ್ಮೀಯ ಒಂದು ಕ್ಷೇತ್ರದಲ್ಲಿ ಎಂಬುದಾಗಿ ನೋಡುವಾಗ ಒಂದು ಜಯವನ್ನು ದೇವರು ಕೊಡ್ತಾನೆ. ನಮ್ಮ ಜೀವಿತದಲ್ಲಿ ಒಂದು ಜಯವನ್ನು ಪವಿತ್ರಾತ್ಮನು ಕೊಡುವನಾಗಿದ್ದಾನೆ. ಮನುಷ್ಯನು ಯಾವಾಗಲೂ ಬಲಹೀನನೇ. ಮನುಷ್ಯನು ಆಲೋಚನೆ ಬಲಹೀನವಾಗಿರುವಂಥದ್ದಾಗಿದೆ. ಮನುಷ್ಯನ ಒಂದು ಮಾತುಗಳು ಬಲಹೀನತೆಯಾಗಿರುವಂಥದ್ದಾಗಿದೆ. ಮನುಷ್ಯನ ಪ್ರತಿಯೊಂದು ಸಂಕಲ್ಪವೂ ಬಲಹೀನವಾಗಿರುವಂಥದ್ದಾಗಿದೆ. ಇವತ್ತು ಅನೇಕ ಕೆಲಸಗಳನ್ನು ಮಾಡುವುದಕ್ಕಾಗಿ ಮುಂದೆ ಹೋಗಿ ಅನೇಕರು ಆ ಕೆಲಸಗಳ ಆಗದ ಹಾಗೆ ಮತ್ತೆ ಇದ್ದ ಸ್ಥಾನದಲ್ಲೇ ಬಂದು ನಿಂತುಕೊಂಡಿರುವಂಥ ಸಂಗತಿಗಳನ್ನು, ವಿಷಯಗಳನ್ನು ನಾವು ನೋಡ್ತಾ ಇದ್ದೇವೆ. ನಾನು ಪ್ರಿಯರೇ, ಇದು ನೋಡುವಾಗ ಸೋಲಿನ ಒಂದು ಸೂಚನೆಯಾಗಿ ಕಾಣ್ತಾ ಇದೆ. ಆದರೆ ವಾಕ್ಯದಲ್ಲಿ ನಾವೇನು ನೋಡ್ತಾ ಇದ್ದೇವೆ? ದೇವರ ವಾಕ್ಯದಲ್ಲಿ ನೋಡ್ತೇವೆ, ಸಂಸೋನಿನ ಮೇಲೆ ಪವಿತ್ರಾತ್ಮನು ಬಂದಾಗ ಆ ಪವಿತ್ರಾತ್ಮನ ಮೂಲಕವಾಗಿ ಆ ಒಂದು ಶತ್ರುವಿನ ಒಂದು ಬಲವನ್ನು ಏನು ಮಾಡ್ತಾನೆ, ಅದನ್ನು ನಾಶ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಪವಿತ್ರಾತ್ಮನಿಂದ ನೀವು ಪ್ರಾರ್ಥಿಸುವಾಗ, ಪರಿಶುದ್ಧಾತ್ಮನಿಂದ ನೀವು ದೇವರನ್ನು ಕೊಂಡಾಡುವಾಗ, ಅಥವಾ ನೀವು ನಿಮ್ಮ ವ್ಯಕ್ತಿಗತ ಜೀವಿತದಲ್ಲಿ ಎಷ್ಟು ಪವಿತ್ರಾತ್ಮನ ಒಂದು ಪ್ರಾರ್ಥನೆಯಲ್ಲಿ ನೀವು ತೊಡಗುತ್ತೀರೋ ಅಷ್ಟು ನೀವು ನಿಮ್ಮ ಒಂದು ಪ್ರಾರ್ಥನೆ ಕೋಣೆಯಿಂದ ಹೊರಗೆ ಬರುವಾಗ ಬಲಿಷ್ಠರಾಗಿ ಮಾರ್ಪಡುವರಾಗಿರ್ತೀರಿ. ಕರ್ತನಿಗೆ ಸ್ತೋತ್ರ. ಎಫೆಸ ಪತ್ರಿಕೆ 6ನೇ ಅಧ್ಯಾಯ ಅದರ 11-12ನೇ ವಾಕ್ಯ ಏನು ಹೇಳ್ತದೆ ಅಂದರೆ, ಕಠಿಣ ಯುದ್ಧವು ನಡೆಯುವ ಕಾರಣವಾಗಿ ನೀವು ಮಾಂಸದ ಸಂಗಡ, ಮನುಷ್ಯರ ಸಂಗಡ, ಮಾಂಸದ ಸಂಗಡ, ರಕ್ತದ ಸಂಗಡ ಯುದ್ಧ ಮಾಡೋದಿಲ್ಲ. ಆದರೆ ನಿಮಗೆ ಆಕಾಶ ಮಂಡಲದ ದುರಾತ್ಮ ಸೈನ್ಯ ಎಂಬುದಾಗಿ ಒಂದು ಮಾತು ಹೇಳ್ತದೆ. ಅಂಧಕಾರದ ಲೋಕಾಧಿಪತಿ ಅಂತ ಹೇಳ್ತದೆ, ಆಮೇಲೆ ಪ್ರಪಂಚದ ಲೋಕಾಧಿಪತಿ ಅಂತ ಹೇಳ್ತದೆ. ಕೆಳಗೆ 3ನೇದು ನಾವು ನೋಡುವಾಗ ದುರಾತ್ಮ ಸೈನ್ಯ. ಈ ದುರಾತ್ಮ ಸೈನ್ಯಗಳು ಎಲ್ಲಿರ್ತಾರೆ? ಪ್ರಾರ್ಥನೆ ಮಾಡುವಂಥ ಪ್ರತಿಯೊಬ್ಬರು ಇದನ್ನು ತಿಳಿದು ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ವೀರರಿಗೆಲ್ಲ ನಾನು ಹೇಳುವಂಥ ವಿಷಯ ಏನೆಂದರೆ, ನಾವು ಪ್ರಾರ್ಥನೆ ಮಾಡುವಾಗ ಒಂದು ದೊಡ್ಡ ಯುದ್ಧದಲ್ಲಿ ನಾವು ತೊಡಗ್ತಾ ಇದ್ದೀವಿ ಅಂತ ಮಾತ್ರ ಎಂದಿಗೂ ನಾವು ಮರೆಯಬಾರ್ದು. ದೇವರಿಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡುವವನು ಯುದ್ಧ ರಂಗದಲ್ಲಿದ್ದಾನೆ. ಅವನು ಯಾರ ಜೊತೆಗೆ ಯುದ್ಧ ಮಾಡ್ತಾನೆ? ಕರ್ತನ ವಾಕ್ಯ ಹೇಳ್ತದೆ, ಅವನು ದುರಾತ್ಮ ಸೈನ್ಯಗಳ ಮೇಲೆ ಯುದ್ಧ ಮಾಡ್ತಾನೆ. ಆಕಾಶ ಮಂಡಲದಲ್ಲಿ ದುರಾತ್ಮ ಸೈನ್ಯಗಳಿದ್ದಾವೆ. ಈ ದುರಾತ್ಮ ಸೈನ್ಯಗಳ ಮೂಲಕವಾಗಿ ಏನಾಗ್ತದೆ ಎಂಬುದಾಗಿ ನೋಡುವಾಗ ನಮ್ಮ ಪ್ರಾರ್ಥನೆಗಳ ಕೆಲವು ಸಾರಿ ಅವು ದೇವರ ಕೈಗೆ ಅಥವಾ ದೇವರ ಸನ್ನಿಧಾನದಲ್ಲಿ ಮುಟ್ಟುವುದಕ್ಕೆ ಆಗೋದಿಲ್ಲ. ಯಾಕಂದರೆ ವಾಕ್ಯ ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ರೋಮದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26-27ನೇ ವಾಕ್ಯದಲ್ಲಿ ನೋಡುವಾಗ, ನಮ್ಮ ಬಲಹೀನತೆಯನ್ನು, ಆಸಕ್ತಿಯನ್ನು ನೋಡಿ, ನಮ್ಮ ಬಲಹೀನತೆಯನ್ನು ಕಂಡು ಪವಿತ್ರಾತ್ಮನು ನಮ್ಮೊಳಗೆ ಮಾತಿಲ್ಲದ ನರಳಾಟದಿಂದ ದೇವರ ಚಿತ್ತಕ್ಕನುಸಾರವಾಗಿ ಹೇಗೆ ಪ್ರಾರ್ಥಿಸಬೇಕೋ ಆ ರೀತಿಯಲ್ಲಿ ನಮ್ಮೊಳಗಿದ್ದು ಆತನು ಪ್ರಾರ್ಥಿಸ್ತಾನೆ ಎಂಬುದಾಗಿ ನೋಡುತ್ತೇವೆ. ನೋಡ್ರಿ, ಅಲ್ಲಿ ಬಲಹೀನತೆಯಾಗಿದೆ. ಜಕರ್ಯ 4ನೇ ಅಧ್ಯಾಯದ 1ನೇ ವಾಕ್ಯದಿಂದ 4ನೇ ವಾಕ್ಯದವರೆಗೆ ನೀವು ಓದುವುದಾದರೆ ಅಲ್ಲಿ ಮಹಾಯಾಜಕನಾದ ಯೆಹೋಶುವನ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಯೆಹೋಶುವನು ಧೂಪವನ್ನು ಹಾಕುವುದಕ್ಕೆ ಹೋಗುವಾಗ, ಅವರು ದೇವರ ಸನ್ನಿಧಾನವನ್ನು ಆತನು ಪ್ರಾರ್ಥನೆ ಮಾಡುವುದಕ್ಕೆ ಹೋಗ್ತಿರುವಾಗ, ನನ್ನ ಪ್ರಿಯರೇ, ಅಲ್ಲಿ ಜರುಗುವಂಥ ವಿಷಯ ಏನಂದರೆ, ಸೈತಾನನು ದೂರು ಹೇಳುವನು ದೇವರ ಮುಂದೆ ಹೇಳ್ತಾ ಇದ್ದಾನೆ, ಇವನು ವಲಸಿನವನು ಅಥವಾ ಬಲಹೀನನು, ಇವನ ವಸ್ತ್ರವು ಮಲಿನವಾಗಿದೆ ಎಂಬುದಾಗಿ. ಆದರೆ ಯೆಹೋಶುವನು ಹೇಳುವಂಥ ಮಾತು ಒಂದೇ ಮಾತು, ಆ ಯಾಜಕನಾದ ಯೆಹೋಶುವನು ಹೇಳುವಂಥ ಒಂದೇ ಮಾತು, ಕರ್ತನನ್ನು ದಂಡಿಸಲಿ ಅಂತ ಹೇಳ್ತಾನೆ ಅಷ್ಟೇ. ಆದರೆ ದೇವರಲ್ಲಿ ಕಾರ್ಯ ಮಾಡುವುದನ್ನು ನೋಡುತ್ತೇವೆ. ಅಲ್ಲಿ ಒಂದು ಶುಭ್ರ ವಸ್ತ್ರವನ್ನು
ಆತನಿಗೆ ತೊಡಿಸಿದ ಹಾಗೆ ನಾವು ನೋಡ್ತಾ ಇದ್ದೇವೆ ನನ್ನ ಪ್ರಿಯರೇ. ಆ ಶುಭ್ರ ವಸ್ತ್ರ ಏನು ಎಂಬುದಾಗಿ ನೋಡುವುದಾದರೆ ಅದು ಆತ್ಮನಿಂದ ತುಂಬಿಸಲ್ಪಡುವಂಥ ವಸ್ತ್ರ. ಯಾವಾಗಲೂ ದೇವರ ಸೇವೆ ಮಾಡುವವರು, ದೇವರಲ್ಲಿ ಬೆಳೆಯುವಂಥ ದೇವರ ಮಕ್ಕಳು ಎಂದೆಂದಿಗೂ ಯಾವಾಗಲೂ ಏನು ಮಾಡಬೇಕು ಗೊತ್ತಾ? ನೀವು ಆತ್ಮನಿಂದ ಆತ್ಮಭರಿತರಾಗಿರಬೇಕು. ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ಆತ್ಮಭರಿತರಾಗಿ ಪ್ರಾರ್ಥನೆ ಮಾಡಬೇಕಾದ್ರೆ ನೀವು ಎಲ್ಲಿಯಾದರೂ ಬಸ್ಸಲ್ಲಿ ಕುಂತ್ಕೊಂಡಾಗ, ಪ್ರಯಾಣ ಮಾಡುವಾಗಲೂ, ನೀವು ಸೈಕಲ್ ತುಳಿವಾಗಲೂ, ನೀವು ಬೈಕಲ್ಲಿ ಇರುವಾಗಲೂ, ನೀವು ಊಟ ಮಾಡ್ತಿರುವಾಗಲೂ, ಅಡಿಗೆ ಮಾಡ್ತಿರುವಾಗಲೂ, ನಿಮ್ಮ ಮನೆಗಳಲ್ಲಿ ಕೆಲಸ ಮಾಡ್ತಿರುವಾಗಲೂ, ಬಟ್ಟೆ ಒಗಿತಿರುವಾಗಲೂ, ಎಲ್ಲ ಸ್ಥಳಗಳಲ್ಲಿ ನೀವು ಆತ್ಮಭರಿತರಾಗಿ ನೀವು ತುಂಬುವುದಕ್ಕೆ ಸಾಧ್ಯ. ಅದು ಯಾವ ಥರ ಅಂದರೆ, ಅನ್ಯ ಭಾಷೆಗಳಿಂದ ನೀವು ಪ್ರಾರ್ಥಿಸುವಾಗ ಕರ್ತನು ನಿಮ್ಮನ್ನು ಆತ್ಮಭರಿತರಾಗಿ ಮಾಡ್ತಾನೆ. ನೋಡ್ರಿ, ಒಂದು ಜಯ ಬರ್ತಾ ಇದೆ. ದುರಾತ್ಮ ಸೈನ್ಯಗಳು, ಬಲಹೀನತೆಗಳ ಮಧ್ಯದಲ್ಲಿ ಇದ್ದಾಗ ನಾವು ಆತ್ಮದಲ್ಲಿ ಪ್ರಾರ್ಥಿಸುವಾಗ ಕೊತ್ತಲ ಕೋಟೆಗಳನ್ನು ಕೆಡುವಂಥ ಶಕ್ತಿಯು ಕರ್ತನ ಕೊಡ್ತಾನೆ. 1 ಕೊರಿಂಥಿ 10ನೇ ಅಧ್ಯಾಯದ ಕೆಳಗೆ ಭಾಗದಲ್ಲಿ ನೋಡ್ತಾ ಇದ್ದೇವೆ. 2, 3, 4 ವಾಕ್ಯದಲ್ಲಿ ನೋಡುವಾಗ ನಮ್ಮ ಆಯುಧವು ಲೋಕ ಸಂಬಂಧವಾದ ಆಯುಧವಲ್ಲ, ನಮ್ಮೊಳಗಿರುವಂಥ ಆಯುಧವು ಅದು ದೇವರ ಎಣಿಕೆಯಲ್ಲಿ ಬಲವಾದದ್ದು, ಅದು ಕೊತ್ತಲ ಕೋಟೆಗಳನ್ನು ಕೆಡವಿ ಹಾಕುವಂಥದ್ದು ಆಗಿದೆ ಎಂಬುದಾಗಿ ಸತ್ಯವೇದದಲ್ಲಿ ನೋಡುತ್ತೇವೆ. ಆಮೇಲೆ ಕರ್ತನಿಗೆ ಸ್ತೋತ್ರ. ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ, ಪ್ರಾರ್ಥನೆ ಮಾಡುವಂಥ ದೇವ ಮನುಷ್ಯನು, ಪ್ರಾರ್ಥನೆ ಮಾಡುವಂಥ ದೇವ ಸೇವಕನು, ಪ್ರಾರ್ಥನೆ ಮಾಡುವಂಥ ದೇವರ ಮಗಳು ಮತ್ತು ದೇವರ ನಂಬಿ ಆತನನ್ನೇ ಆದುಕೊಂಡವರು, ನೀವೇನು ಮಾಡಬೇಕಂದ್ರೆ ಆತ್ಮದಲ್ಲಿ ನೀವು ಪ್ರಾರ್ಥನೆ ಮಾಡುವುದನ್ನು ಕಲಿಬೇಕು. ಯಾವಾಗಲೂ ಆತ್ಮದಲ್ಲಿ ಪ್ರಾರ್ಥಿಸುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಒಂದು ವೇಳೆ ಪರಿಶುದ್ಧಾತ್ಮ ನಿಮಗೆ ದೊರಕಿದಾನೆ, ಪರಿಶುದ್ಧಾತ್ಮನಿಂದ ನೀವು ತುಂಬಿಸಲ್ಪಟ್ಟಿರ್ತೀರಿ. ಆದರೆ ಅನೇಕರು ನೀವು ಆಲೋಚನೆ ಮಾಡ್ತೀರಿ. ಏನಂತ ಆಲೋಚನೆ ಮಾಡ್ತೀರಿ ಅಂದರೆ, ನಾನು ಕೆಲವು ದಿವಸ ಚರ್ಚಿಗೆ ಹೋಗಿಲ್ಲಲ್ಲ, ಕೆಲವು ದಿವಸ ನಾನು ಈ ಥರ ಜೀವನ ಮಾಡಿದ್ನಲ್ಲ, ಕೆಲವು ದಿವಸಗಳು ನಾನು ಈ ಥರ ಇದ್ದೀನಲ್ಲ, ನನಗೆ ಪರಿಶುದ್ಧಾತ್ಮ ಇದ್ದಾನೋ ಇಲ್ವೋ, ಹೋಗಿದ್ದಾನೋ ಇಲ್ವೋ ಎಂಬುದಾಗಿ ನಿಮ್ಮನ್ನು ತಗ್ಗಿಸಿಕೊಂಡು, ನಿಮ್ಮನ್ನು ದೇವರ ಕೈಗಳಿಗೆ ಒಪ್ಪಿಸಿಕೊಟ್ಟು ನಿಮ್ಮನ್ನು ಒಂದು ಸಾರಿ ಪಶ್ಚಾತ್ತಾಪಪಟ್ಟು, ದೇವರ ಬಳಿಯಲ್ಲಿ ಪಶ್ಚಾತ್ತಾಪಪಟ್ಟು ನೀವು ಆತ್ಮದಿಂದ ಪಡುವಾಗ ಕರ್ತನು ನಿಮ್ಮನ್ನು ಬಲಪಡಿಸುವನಾಗಿದ್ದಾನೆ, ನಿಮಗೊಂದು ದೊಡ್ಡ ಜಯವನ್ನು ಕೊಡುವನಾಗಿದ್ದಾನೆ. ಆತ್ಮದಲ್ಲಿ ಪ್ರಾರ್ಥಿಸುವರು ಒಂದು ದೊಡ್ಡ ಜಯವನ್ನು ಹೊಂದಿಕೊಳ್ಳುವರಾಗಿದ್ದಾನೆ. ಆಕಾಶ ಮಂಡಲದ ದುರಾತ್ಮ ಶಕ್ತಿಗಳು ಏನು ಮಾಡ್ತಾವೆ ಗೊತ್ತಾ? ಪ್ರಾರ್ಥನೆಗಳನ್ನು ದೇವರ ಸನ್ನಿಧಿಗೆ ಮುಟ್ಟದ ಹಾಗೆ ಅವು ತಡೆ ಹಿಡಿತವೆ. ಅದಕ್ಕಾಗಿ ಆಕಾಶ ಮಂಡಲದಲ್ಲಿ ದುರಾತ್ಮಗಳಿದ್ದಾರೆ. ಈಗಿನ ಕಾಲದಲ್ಲಿ ನಮ್ಮ ಭಾರತ ದೇಶದಲ್ಲದೆ ಬೇರೆ ದೇಶಗಳಲ್ಲಿ ನೋಡುವಾಗ ಈ ಮಾಟ ಮಂತ್ರ ಮಾಡೋರು ಏನು ಮಾಡ್ತಾರೆ ಅಂದರೆ, ಆಕಾಶ ಮಂಡಲಕ್ಕೆ ಹೋಗಿ ಫ್ಲೈಟಲ್ಲಿಯೋ ಬೇರೆ ಬೇರೆ ರೀತಿಯಲ್ಲಿ ಅವರು ಹೋಗಿ ಏನು ಮಾಡ್ತಾರೆ ಅಂದರೆ, ಆಕಾಶ ಮಂಡಲದಲ್ಲಿ ಮಂತ್ರವನ್ನು ಮಾಡಿ ಅವರು ಅದರ ಶಕ್ತಿಯನ್ನು ಹೊಂದಿಕೊಂಡು ಬರ್ತಾರೆ. ಅದರ ಹತ್ತಿರಕ್ಕೆ ಹೋಗಿ. ನನ್ನ ಪ್ರಿಯರೇ, ನಾನು ನಿಮಗೆ ಒಂದು ವಿಷಯವನ್ನು ಹೇಳ್ತೇನೆ. ಯಾರು ಏನಾದರೂ ಮಾಡ್ಬೋದು, ಆದರೆ ಒಬ್ಬ ವಿಶ್ವಾಸಿ ಕರ್ತನ ಸನ್ನಿಧಾನದಲ್ಲಿ ಆತ್ಮದಿಂದ ಪ್ರಾರ್ಥಿಸುವುದಾದರೆ ದುರಾತ್ಮ ಶಕ್ತಿಗಳ ಮೇಲೆ ನಾವು ಹೋರಾಡವರಾಗಿದ್ದೇವೆ. ಪ್ರತಿದಿನ ವಿಶ್ವಾಸಿಗಳಿಗೆ, ದೇವ ಸೇವಕರಿಗಿರುವಂಥ ಹೋರಾಟ ಏನಂದರೆ ಆತ್ಮಿಕ ಹೋರಾಟ ಇದೆ. ಆ ಹೋರಾಟದಲ್ಲಿ ನಾವಿದ್ದೇವೆ. ಆ ಹೋರಾಟದಲ್ಲಿ ನಾವು ಜಯಗೊಳ್ಳಬೇಕಂದ್ರೆ, ಕರ್ತನ ನಮಗೆ ಜಯ ಕೊಡಬೇಕಂದ್ರೆ ನಾವು ಕರ್ತನ ಸನ್ನಿಧಾನದಲ್ಲಿ ನಾವೇನು ಮಾಡಬೇಕು? ಆತ್ಮದಲ್ಲಿ ಪ್ರಾರ್ಥಿಸಬೇಕಾಗಿದೆ. ಎರಡನೇದಾಗಿ, ಕರ್ತನ ಸನ್ನಿಧಾನದಲ್ಲಿ ನಾವು ಆತ್ಮದಲ್ಲಿ ಪ್ರಾರ್ಥಿಸುವಾಗ ನಮಗೆ ಸಿಗುವಂಥ ಒಂದು ವಿಷಯ ಏನಂತ ಹೇಳಿದ್ರೆ, ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಪ್ರಕಟಣೆ ಪುಸ್ತಕ ಅಪೊಸ್ತಲನಾದ ಯೋಹಾನ ಬರೆದಂಥ ಪ್ರಕಟಣೆಯನ್ನು ನಾವು ನೋಡುವಾಗ 4ನೇ ಅಧ್ಯಾಯದಲ್ಲಿ ಏರಿ ಬಾ ಎಂಬುದಾಗಿ ಹೇಳುವಾಗ, ಆತನು ಏರಿ ಹೋದಾಗ ಮುಂದಾಗುವ ಸಂಗತಿಯನ್ನು ಅಲ್ಲಿ ದೇವರು ತಿಳಿಸುವುದನ್ನು ನೋಡ್ತೇವೆ. ಅದಕ್ಕಿಂತ ಮುಂಚೆ ವಾಕ್ಯದಲ್ಲಿರ್ತದೆ, ಆತನು ಏರಿ ಬಾ ಅಂತ ಹೇಳುವಾಗಲೇ ಆತನು ಆತ್ಮವಶನಾದನು ಎಂಬುದಾಗಿ ನೋಡ್ತೇವೆ. ಆತನು ಪವಿತ್ರಾತ್ಮನಿಂದ ತುಂಬಲ್ಪಟ್ಟನು. ನಿಜವಾಗಲೂ ನಾವು ಪವಿತ್ರಾತ್ಮನಿಂದ ಪ್ರಾರ್ಥಿಸುವಾಗ ನಮಗೆ ಆಗುವಂಥ ಅನುಭವ ಏನು ಗೊತ್ತಿರಾ? ನಾವು ಪರಲೋಕಕ್ಕೆ ಆತ್ಮದಲ್ಲಿ ಒಯ್ಯಲ್ಪಡುವಂಥ ಅನುಭವಗಳು ಬರ್ತವೆ. ಅದು ಮಾತ್ರವಲ್ಲ, ಅನೇಕ ರಹಸ್ಯಗಳನ್ನು ಕರ್ತನು ನಮಗೆ ತಿಳಿಸುವನಾಗಿದ್ದಾನೆ. ಗೂಢಾರ್ಥಗಳು ಬೈಬಲಲ್ಲಿ, ಸತ್ಯವೇದದಲ್ಲಿ ಅನೇಕ ವಾಕ್ಯಗಳಲ್ಲಿ ಗೂಢಾರ್ಥಗಳಿದ್ದಾವೆ. ಆ ಸತ್ಯವನ್ನು ನಾವು ಅರಿತುಕೊಳ್ಳಬೇಕಂದ್ರೆ ಮನುಷ್ಯನ ಜ್ಞಾನದಿಂದಾಗಲಿ, ಬೇರೆ ಮನುಷ್ಯರು ಯಾವುದೋ ಒಂದು ಟೀಚ್ ಮಾಡ್ತಾ ಇದ್ದಾರೆ ಅದರಿಂದಾಗಲಿ ನಾವು ಹೊಂದಿಕೊಳ್ಳೋದಕ್ಕಾಗಲ್ಲ. ನನ್ನ ಪ್ರಿಯರೇ, ನಾವು ಆತ್ಮಭರಿತರಾಗುವಾಗ ಕರ್ತನು ನಮಗೆ ಉಪದೇಶ ಮಾಡ್ತಾನೆ, ಕರ್ತನು ರಹಸ್ಯಗಳನ್ನು ತಿಳಿಸ್ತಾನೆ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. 1 ಕೊರಿಂಥಿ 14ನೇ ಅಧ್ಯಾಯದ ಭಾಗದಲ್ಲಿ ನೋಡುವಾಗ, ವಾಣಿಯನ್ನಾಡುವವನು ದೇವರ ಬಳಿಗೆ ರಹಸ್ಯವನ್ನು ಮಾತಾಡ್ತಾನೆ ಎಂಬುದಾಗಿ. ರಹಸ್ಯವನ್ನು ಮಾತಾಡ್ತಾನೆ.
ನನ್ನ ಪ್ರಿಯರೇ, ನೀವು ಪ್ರಾರ್ಥನೆ ಮಾಡುವಾಗಲ್ಲ ನೀವು ಇದನ್ನು ಪ್ರತಿದಿನ 1 ತಾಸು, ನೀವೊಂದು 2 ತಾಸು ಪ್ರಾರ್ಥನೆ ಮಾಡಬೇಕಾಗಿದ್ರೆ ನೀವು 1 ತಾಸು ನೋಡ್ರಿ ಅನ್ಯ ಭಾಷೆಯಿಂದ ಮಾತಾಡಬೇಕು. ಅನ್ಯ ಭಾಷೆಯಿಂದ ಮಾತಾಡಿ ಆತ್ಮದಲ್ಲಿ ತುಂಬಿಸಲ್ಪಡುವಾಗ ಏನಾಗ್ತದಂದರೆ, ಕೆಲವು ದಿನಗಳಾದ ಮೇಲೆ, ಕೆಲವು ತಿಂಗಳುಗಳಾದ ಮೇಲೆ ಅದ್ಭುತವಾಗಿ ನಿಮ್ಮ ಜೀವಿತದಲ್ಲಿ ಅನೇಕ ರಹಸ್ಯಗಳನ್ನು ಕರ್ತನು ನಿಮಗೆ ತಿಳಿಸಿಕೊಡುವನಾಗಿದ್ದಾನೆ. ಕರ್ತನ ರಹಸ್ಯ ಅನೇಕ ಇದ್ದಾವೆ. ಬೈಬಲಲ್ಲಿ ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ. ಈ ಅಪೊಸ್ತಲನಾದ ಯೋಹಾನನು ದೇವರಾತ್ಮನ ವಶನಾಗಿ ಪದ್ಮೋಸ್ ದ್ವೀಪದಲ್ಲಿ ಆತನು ಏರಿ ಬಾ ಎಂಬುದಾಗಿ ಹೇಳಿದ ಕೂಡಲೇ ಎಲ್ಲಿ ಏರಿ ಬರಬೇಕು? ಆತನು ಪರಲೋಕಕ್ಕೆ ಏರಿ ಬರಬೇಕು. ಇನ್ನೊಂದು ಹೆಜ್ಜೆ ಅವನು ಏರಿ ಬರಬೇಕಾಗಿದೆ. ಆ ಏರಿ ಬರುವಂಥ ಅನುಭವ ಏನು ಗೊತ್ತಾ? ಪರಿಶುದ್ಧಾತ್ಮನಿಂದ ತುಂಬಲ್ಪಡೋದೆ. ಅವನು ಏರಿ ಬಾ ಎಂಬುದಾಗಿ ಹೇಳಿದ ಕೂಡಲೇ, ಆ ಮಾತನ್ನು ಕೇಳಿದ ಕೂಡಲೇ ಸೆಕೆಂಡ್ ಆದಂಥ ವಿಷಯ ಏನು ಗೊತ್ತಾ? ಎರಡನೇದಾಗಿರುವಂಥ ವಿಷಯ ಏನು ಗೊತ್ತಾ? ಅವನು ಆತ್ಮಭರಿತನಾಗಿ ಆತನು ತುಂಬಲ್ಪಡುವಾಗ ಕರ್ತನ ರಹಸ್ಯವನ್ನು, ಕರ್ತನು ಮುಂದಾಗುವ ಸಂಗತಿಗಳು ಏನೇನಿದ್ದಾವೋ ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ದಾನೆ. ಆ ಹೇಳ್ಕೊಟ್ಟಂಥ ಪುಸ್ತಕನೇ ಪ್ರಕಟಣೆಯಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಪ್ರಿಯರೇ, ಕರ್ತನಿಗೆ ಸ್ತೋತ್ರ. ಆತ್ಮದಲ್ಲಿ ಪ್ರಾರ್ಥಿಸುವುದರ ಮೂಲಕ ಅನೇಕ ರಹಸ್ಯಗಳನ್ನು ನಾವು ಕಲಿತುಕೊಳ್ಳೋದಕ್ಕೆ ಸಾಧ್ಯ. ನಮ್ಮ ಮುಂಚೆ ಇದ್ದಂಥ ದೇವಸೇವಕರು, ಸುವಾರ್ತಿಕರಾಗಿರುವಂಥ DCS ದಿನಗರನವರು 1 ದಿವಸಕ್ಕೆ 8 ತಾಸು ಪ್ರಾರ್ಥನೆ ಮಾಡೋರು. ಆ 8 ತಾಸು ಪ್ರಾರ್ಥನೆ ಮಾಡುವಂಥ ಆ ಪ್ರಾರ್ಥನೆ ವೀರರಾಗಿರುವಂಥ ಸೇವಕರು ಇವತ್ತು ನಮ್ಮ ಮಧ್ಯದಲ್ಲಿಲ್ಲ. ಆದರೆ ಅವರ ಸಾಕ್ಷಿಗಳು ಉಳಿದಿವೆ. ಅವರು 8 ತಾಸು ಪ್ರಾರ್ಥನೆ ಮಾಡುವಾಗ ಆ 8 ತಾಸಿನಲ್ಲಿ ಹೆಚ್ಚಿನ ತಾಸು ಪವಿತ್ರಾತ್ಮನಿಂದ ತುಂಬಲ್ಪಡ್ತಾ ಇದ್ರು. ಅವರ ರಹಸ್ಯ, ಅವರ ಸೇವೆ ರಹಸ್ಯ, ಕರ್ತನಿಂದ ಅವರು ರಹಸ್ಯಗಳನ್ನು ಹೊಂದಿಕೊಳ್ಳುವಂಥ ವಿಷಯ ಅಥವಾ ಕರ್ತನನ್ನು ನೋಡುವಂಥ ವಿಷಯ, ಕರ್ತನಿಂದ ಕಲಿತುಕೊಳ್ಳುವಂಥ ವಿಷಯ. ಅವರದ್ದು ಮೀಟಿಂಗ್ ಮಾಡಬೇಕಂದ್ರೆ ಆ ಮೀಟಿಂಗಾಗಿ 8 ತಾಸು ಪ್ರಾರ್ಥನೆ ಮಾಡ್ತಾರೆ, ಆತ್ಮದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪರಿಶುದ್ಧಾತ್ಮ ದೇವರು ಹಂಗೆ ಬರ್ತಾ ಇದ್ದ, ಬಂದವರಿಗೆ ಅನೇಕ ವಿಷಯಗಳು ಹೇಳ್ತಾ ಇದ್ದ, ನೀನು ಇದನ್ನೆಲ್ಲ ಮಾಡಬೇಕು, ಇದನ್ನೆಲ್ಲ ಮಾಡುವಾಗ ನಾನು ಅಲ್ಲಿ ಬಂದು ಕಾರ್ಯಗಳನ್ನು ಮಾಡ್ತೀನಿ ಎಂಬುದಾಗಿ ಅದನ್ನು ಹೊಂದಿಕೊಂಡು ಜನಗಳ ಮುಂದೆ ಬಂದವರು ಏನು ಮಾಡ್ತಾ ಇದ್ರು ಅಂದರೆ ವಾಕ್ಯವನ್ನು ಸಾರ್ತಾ ಇದ್ರು. ಕೊನೆಯಲ್ಲಿ ಅವರು ಜ್ಞಾನವಾಕ್ಯದ ವರದಿಂದ ತುಂಬಿಸಲ್ಪಟ್ಟವರಾಗಿ ಅವರೇನಾದ್ರು ಅಂತ ಹೇಳಿದರೆ ಅನೇಕರನ್ನು ಹೆಸರಿಡಿದು ಕರೀತಾ ಇದ್ರು, ಅನೇಕ ಮಾಟ ಮಂತ್ರ ಮಾಡಿದರು, ಅನೇಕ ದುಷ್ಟರು, ಅನೇಕ ದುರ್ಮಾರ್ಗಿಗಳು ಇವರೆಲ್ಲರೂ ಕರ್ತನಿಂದ ಅವರ ಸೇವೆ ಮೂಲಕ ಮುಟ್ಟಲ್ಪಟ್ಟಿದ್ದಾರೆ. ಕಾರಣ ಏನಂದರೆ ಆ ದೇವ ಸೇವಕನು ಆತ್ಮನಿಂದ ತುಂಬಲ್ಪಟ್ಟಂಥ ಅಥವಾ ಆತ್ಮನಿಂದ ಪ್ರಾರ್ಥಿಸಿ ತುಂಬಲ್ಪಟ್ಟು ಆತನು ದೇವರ ಮನುಷ್ಯರ ಮಧ್ಯದಲ್ಲಿ ಕಾಣಿಸಿಕೊಳ್ತಾ ಇದ್ದ. ಇವತ್ತು ನನ್ನ ಪ್ರಿಯರೇ, ಕೇಳಿಸಿಕೊಳ್ಳುವಂಥ ನನ್ನ ಪ್ರಿಯರೇ, ನೀವುಗಳು ಕೂಡ ಆತ್ಮದಲ್ಲಿ ನೀವು ಪ್ರಾರ್ಥಿಸುವಾಗ ಅನೇಕ ರಹಸ್ಯಗಳನ್ನು ನೀವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಇದರಲ್ಲಿ ಪ್ರಕಟಣೆ ಆತ್ಮ ಅಂತ ಇದೆ. ಈ ಪ್ರಕಟಣೆ ಆತ್ಮ ಎಂಬುದಾಗಿ ನೋಡುವಾಗ ಸತ್ಯವೇದದಲ್ಲಿ ನೀವು ಎಫೆಸ ಪತ್ರಿಕೆ 1ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಓದುವಾಗ ಅಪೊಸ್ತಲನಾದ ಪೌಲನು ಆ ಸಭೆಗಾಗಿ ಪ್ರಾರ್ಥನೆ ಮಾಡ್ತಾನೆ. ಇದನ್ನು ಅಪೊಸ್ತಲ ಪ್ರಾರ್ಥನೆ ಅಂತ ಕರೀತಾರೆ. ಈ ಅಪೊಸ್ತಲನು ಸಭೆಗಾಗಿ ಪ್ರಾರ್ಥಿಸುವಾಗ ಏನಂತ ಪ್ರಾರ್ಥನೆ ಮಾಡ್ತಾನೆ ಅಂದರೆ, ನೀವು ಇದುವರೆಗೆ ಗುಪ್ತವಾಗಿರುವಂಥ ಆ ರಹಸ್ಯವನ್ನು ತಿಳ್ಕೊಳ್ಳುವಂತಹ ಆತ್ಮವನ್ನು ನೀವು ಏನು ಮಾಡಬೇಕು, ಹೊಂದಿಕೊಳ್ಳಬೇಕು ಅಂತ ಹೇಳಿ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಎಂಬುದಾಗಿ ನೋಡ್ತಾ ಇದ್ದೇನೆ. ನನ್ನ ಪ್ರಿಯರೇ, ನೋಡ್ರಿ, ಸತ್ಯವೇದದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದಂಥ ವ್ಯಕ್ತಿ ಆತನು ಕೂಡ ಪರಲೋಕಕ್ಕೆ ಒಯ್ಯಲ್ಪಟ್ಟ ಹಾಗೆ ಅನೇಕ ರಹಸ್ಯಗಳನ್ನು ಹೊಂದಿಕೊಂಡ ಹಾಗೆ ನೋಡುತ್ತೇವೆ. ಮತ್ತು ಗಲಾತ್ಯ 1ನೇ ಅಧ್ಯಾಯ ಅದರ 14-15ನೇ ವಾಕ್ಯದಲ್ಲಿ ನೋಡುತ್ತೇವೆ, ದೇವರು ನನ್ನ ಸಂಧಿಸಿದಾಗ ನಾನು ಅಪೊಸ್ತಲರ ಬಳಿಗೆ ಹೋಗದೆ 3.5 ವರ್ಷ ನಾನು ಎಲ್ಲಿದ್ದೆ? ಅರೇಬಿಯಾ ಸ್ಥಳದಲ್ಲಿದ್ದೆ. ಆ ಅರೇಬಿಯಾ ಸ್ಥಳದಲ್ಲಿ 3.5 ವರ್ಷ ಏನು ನಡೀತು? ಆತನು ಪವಿತ್ರಾತ್ಮ ಭರಿತನಾಗಿ ಅನೇಕ ವಿಷಯಗಳನ್ನ ದೇವರ ಬಳಿಯಲ್ಲಿ ಕಲಿತುಕೊಂಡ ಹಾಗೆ ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಆ ಒಂದು ವಾಕ್ಯದ ಮೂಲಕವಾಗಿ ಇವತ್ತು ಬೈಬಲ್ ಕಾಲೇಜುಗಳು ಸ್ಟಾರ್ಟ್ ಆಗಿದ್ದಾವೆ. ಪ್ರೈಸ್ ದಿ ಲಾರ್ಡ್. ಕರ್ತನಿಗೆ ಮಹಿಮುಂಟಾಗಲಿ. ಅದು ಮಾತ್ರವಲ್ಲ, ಪ್ರಕಟಣೆ ಆತ್ಮಗಳು, ಪ್ರಕಟಿಸುವಂಥ ಆತ್ಮ, ಅದರಲ್ಲಿ 1 ಪ್ರವಾದನೆ ಆತ್ಮ, 2ನೇದು ಜ್ಞಾನವಾಕ್ಯ, 3ನೇದು ವಿದ್ಯಾವಾಕ್ಯ. ಈ ಕಾರ್ಯಗಳು, ಈ ವರಗಳು ಯಾರು ಹೆಚ್ಚಾಗಿ ಆತ್ಮದಲ್ಲಿ ಪ್ರಾರ್ಥಿಸುತ್ತಾರೋ ಅವರಿಗೆ ಪ್ರಾಪ್ತವಾಗುವಂಥದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಈ ಕೊನೆ ಕಾಲದ ಉಜ್ಜೀವನ ಕಾಲಗಳಲ್ಲಿ ದೇವರ ಸಭೆಯಲ್ಲಿ ನಾವು ಏನು ಮಾಡಬೇಕು ಅಂದರೆ ಆತ್ಮದಲ್ಲಿ ಪ್ರಾರ್ಥಿಸುವಂಥವರಾಗಿರಬೇಕು.
ಪ್ರತಿಯೊಬ್ಬರು ನಿಮ್ಮ ಪ್ರಾರ್ಥನೆ ಕೋಣೆಯಲ್ಲಿ ಹೋಗಿ ನಿಮ್ಮ ಪ್ರಾರ್ಥನೆ ಹೆಚ್ಚಾಗಬೇಕಂದ್ರೆ ಕರ್ತನ ಸನ್ನಿಧಾನದಲ್ಲಿ ಹೆಚ್ಚಾಗಿ ಭಾಷೆಗಳಿಂದ, ಅನ್ಯ ಭಾಷೆಗಳಿಂದ, ಪವಿತ್ರಾತ್ಮನಿಂದ ತುಂಬಲ್ಪಟ್ಟು ಆತ್ಮನಿಂದ ಪ್ರಾರ್ಥಿಸುವಾಗ ಖಚಿತವಾಗಿ ಕರ್ತನ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಮೂರನೇದಾಗಿ ಹೇಳಿ ನಾನು ಮುಗಿಸೋದಕ್ಕಿದ್ದೇನೆ. ಮೂರನೇದು ನೋಡುವಾಗ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 4ನೇ ವಾಕ್ಯ. 120 ಮಂದಿ ಜನರು ಒಂದು ಸ್ಥಳದಲ್ಲಿ ಕೂಡಿದ್ದು ಯೇಸುವಿನಿಂದ ವಾಗ್ದಾನ ಮಾಡಲ್ಪಟ್ಟಂತ, ತಂದೆಯಿಂದ ಕಳಿಸಲ್ಪಡಬೇಕಾದಂತಹ ಪರಿಶುದ್ಧಾತ್ಮನಿಗಾಗಿ ಕಾಯ್ತಾ ಇದ್ದಾರೆ. ಪರಿಶುದ್ಧಾತ್ಮನಿಗಾಗಿ ಕಾಯುವಾಗ ಅಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಅವರ ಮೇಲೆ ಪವಿತ್ರಾತ್ಮ ಬರುವಾಗ ಅವರು ಭಾಷೆಗಳನ್ನು ಮಾತಾಡಿದರು. ಅದಕ್ಕಿಂತ ಮುಂಚೆ ಅವರು ಏನಾಗಿದ್ರು? ಯೇಸು ಕ್ರಿಸ್ತನು ಆ ಒಂದು ಹಿಡುಕೊಡಲ್ಪಡುವಂಥ ಆ ರಾತ್ರಿ ಸಮಯದಲ್ಲಿ ಎಲ್ಲರೂ ಯೇಸು ಸ್ವಾಮಿಯನ್ನು ಬಿಟ್ಟು ಹೋದವರು. ಎಲ್ಲರೂ ಹಿಂಜರಿದ್ರು, ಭಯಗ್ರಸ್ತರಾಗಿದ್ರು, ಏಡಿಗಳಾದರು, ಮರಣ ಭಯ ಅವರನ್ನು ಆವರಿಸಿತು, ಅನೇಕ ಅವಮಾನಗಳು ಅವರನ್ನು ಹಿಡಿಯಿತು. ಮಾನಸಿಕವಾಗಿ ಅವರು ನೊಂದಂಥವರಾಗಿ, ಬೆದರಿಕೆ ಉಳ್ಳವರಾಗಿ ಓಡಿ ಹೋದರು. ಯೇಸು ಸ್ವಾಮಿ ಸತ್ತು 3ನೇ ದಿನದಲ್ಲಿ ಎದ್ದು ಶಿಷ್ಯರಿಗೆ ಕಾಣಿಸಿಕೊಳ್ತಾ ಇದ್ದಾನೆ. ಶಿಷ್ಯರಿಗೆ ಕಾಣಿಸಿಕೊಂಡು ಈ ಮಾತನ್ನು ಹೇಳಿ ಹೋಗುವಾಗ ಅವರು ಪವಿತ್ರಾತ್ಮ ಭರಿತರಾಗ್ತಾರೆ. ಪವಿತ್ರಾತ್ಮ ಭರಿತರಾದ ಕೂಡಲೇ ನೋಡ್ರಿ, ಯಾರು ಯೇಸು ಸ್ವಾಮಿನ ಅಲ್ಲಗಡಿದ್ರು ಪೇತ್ರನು, ಅವನು ಎದ್ದು ಅಪೊಸ್ತಲರ ಸಹಿತವಾಗಿ ಎದ್ದು 2ನೇ ಅಧ್ಯಾಯದಲ್ಲಿ ಒಂದು ಪ್ರಸಂಗವನ್ನ ಮಾಡ್ತಾ ಇದ್ದಾರೆ. ಮಾಡುವಾಗ 3,000 ಜನಗಳು ಒಂದೇ ಪ್ರಸಂಗದಲ್ಲಿ ರಕ್ಷಣೆ ಹೊಂದುತ್ತಾರೆ. ಇದೇ ರೂಪಾಂತರ. ನನ್ನ ಪ್ರಿಯರೇ, ಅನ್ಯ ಭಾಷೆಗಳನ್ನು ಮಾತಾಡುವಾಗ, ಪ್ರಾರ್ಥನೆ ಆತ್ಮನಿಂದಲೂ ಮಾಡುವಾಗ ನಮ್ಮ ಜೀವಿತದಲ್ಲಿ ನಡೆಯುವಂಥದ್ದೇನೆಂದರೆ ರೂಪಾಂತರ. ಪೌಲನು ಎಷ್ಟೋ ಪೆಟ್ಟುಗಳನ್ನು ತಿಂದಿದ್ದಾನೆ, ಎಷ್ಟೋ ಅವಮಾನಗಳನ್ನು, ಎಷ್ಟೋ ನಿಂದನೆಗಳನ್ನು, ಈ ಲೋಕದ ಸಮಸ್ಯೆಗಳನ್ನು, ಈ ಲೋಕದಲ್ಲಿ ಒಂದು ಮರಣಕರವಾದಂಥ ಆದಿಯಲ್ಲಿ ಪೌಲನ ಸೇವೆ ನಡೆದಿದ್ರೂ ಕೂಡ ದೇವರಿಗೆ ಸ್ತೋತ್ರವಾಗಲಿ. ಪೌಲನ ಒಂದು ರಹಸ್ಯ ಏನೆಂದರೆ, ಕೊರಿಂಥದಲ್ಲಿ ಹೇಳ್ತಾ ಇದ್ದಾನೆ, ಶರೀರವು ದಿನ ದಿನಕ್ಕೆ ಅದು ನಾಶವಾಗಿ ಹೋಗ್ತಾ ಇದ್ರು, ಅಂತರ್ಯ ಪುರುಷನು ದಿನ ದಿನ ಹೊಸದಾಗ್ತಾ ಇದ್ದಾನೆ. ಹಲ್ಲೆಲೂಯಾ, ಕರ್ತನಿಗೆ ಸ್ತೋತ್ರ. ನನ್ನ ಪ್ರಿಯರೇ, ಈ ಮಾತನ್ನು ಯಾಕೆ ಹೇಳ್ತಾ ಇದ್ದಾನೆ? ಪವಿತ್ರಾತ್ಮನಿಂದ ತುಂಬಲ್ಪಡುವಾಗ, ಪರಿಶುದ್ಧಾತ್ಮನಿಂದ ನಾವು ಪ್ರಾರ್ಥಿಸುವಾಗ ಖಚಿತವಾಗಿ ನಮ್ಮ ಜೀವಿತದಲ್ಲಿ ನಡೆಯುವಂಥ ಒಂದು ದೊಡ್ಡ ವಿಷಯ ಏನಂದರೆ ರೂಪಾಂತರ ಜೀವಿತ ಬೇಕು. ಆತ್ಮೀಯ ಜೀವಿತಕ್ಕೆ, ನಾವು ಮುಂದಿನ ಆಶೀರ್ವಾದಕ್ಕೆ, ಮುಂದಿನ ಒಂದು ಕೃಪೆಗೆ, ಮುಂದಿನ ದೇವರ ಒಂದು ನಡೆಸುವಿಕೆಗೆ ನಮಗೆ ಬೇಕಾದದ್ದು ಪ್ರತಿದಿನ ರೂಪಾಂತರ. ಇವತ್ತಿನ ಅಭಿಷೇಕ ನಾಳೆಗಿರಬಾರ್ದು. ಅಭಿಷೇಕ ಹೆಚ್ಚಾಗಿರಬೇಕು, ಕೃಪೆ ಹೆಚ್ಚಾಗಿರಬೇಕು, ಆಶೀರ್ವಾದ ಹೆಚ್ಚಾಗಿರಬೇಕು. ಆದ್ದರಿಂದ ಆ ರೂಪಾಂತರ ನಾವು ಹೊಂದಬೇಕಂದ್ರೆ ಕೋಣೆಯಲ್ಲಿ ಕುಳಿತುಕೊಂಡು ಗಂಟೆಗಟ್ಟಲೆ ಆತ್ಮದಲ್ಲಿ ತುಂಬಿ ಪ್ರಾರ್ಥಿಸ್ರಿ. ದೇವರು ನಿಮ್ಮನ್ನು ರೂಪಾಂತರ ಪಡಿಸ್ತಾನೆ. ನೀವು ರೂಪಾಂತರವಾಗಿ ನೀವು ಹೊರಗೆ ಬರುವಾಗ ದೊಡ್ಡ ಅದ್ಭುತ ನಡೀತಾರೆ. ಒಂದು ಸಾಕ್ಷ್ಯ ಹೇಳಿ ನಾನು ಮುಗಿಸ್ತೇನೆ. ಅಮೆರಿಕ ದೇಶದಲ್ಲಿ ಒಬ್ಬ ಸ್ತ್ರೀ ಎಲ್ಲರಿಂದ ಕೈಯಲ್ಲಿ ಬಿಡಲ್ಪಟ್ಟು ಆಕೆ ಸೇವೆಯ ಒಂದು ಹಾದಿಯಲ್ಲಿರುವಾಗ, ಆಕೆ ಸೇವೆಗೆ ಹೋಗದ ಹಾಗೆ ಅನೇಕ ತಡೆಗಳು, ಅನೇಕ ಜಿಗುಪ್ಸೆ, ಅನೇಕ ವೇದನೆಗಳು ಉಂಟಾದಾಗ ಆಕೆ ತನ್ನ ಮನೆಯಲ್ಲಿ ಈ ಸೇವೆನೇ ಬೇಡ ಅಂತ ಹೇಳಿ ತನ್ನ ಜೀವಿತವನ್ನು ಮತ್ತೆ ತಾನು ಹಿಂದೆ ಹೆಜ್ಜೆಟ್ಟು ಸೇವೆಯನ್ನು ಬಿಟ್ಟು, ಒಂದು ದಿವಸ ದೇವರು ಹೇಳುವಾಗ ಆಕೆ ಹೋಗಿ ಒಂದು ಚರ್ಚ್ ಇದೆ, ಇವಾಗಲೂ ಆ ಚರ್ಚ್ ಇದೆ ಅಮೆರಿಕದಲ್ಲಿ. 24 ಗಂಟೆ ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿ ಹೆಂಗಿದ್ರೆ ಕೆಲಸ 2 ತಾಸು ಕೆಲಸ ಇರ್ತದೆ, 2 ತಾಸು ಅವರಿಗೆ ರೆಸ್ಟ್ ಇರ್ತದೆ. ಆ 2 ತಾಸು ರೆಸ್ಟ್ ಇರೋರು ಬಂದು ಏನು ಮಾಡ್ತಾರೆ? ಪ್ರಾರ್ಥನೆ ಮಾಡ್ತಾರೆ, ಕೆಲಸಕ್ಕೆ ಹೋಗ್ತಾರೆ, ಮತ್ತೆ ಬಂದು ಮಾಡ್ತಾರೆ. ಮತ್ತೆ ಅವರು ಯಾರು ಕೆಲಸಕ್ಕೆ ಹೋಗಿ ಬರ್ತಾರೋ ಅವ್ರು ಬಂದು ಪ್ರಾರ್ಥನೆ ಮಾಡ್ತಾರೆ. ಅಂಥ ಸ್ಥಳದಲ್ಲಿ ಹೋಗಿ ಈ ಸ್ತ್ರೀ ತನ್ನನ್ನು ಒಪ್ಪಿಸಿಕೊಟ್ಟು ಕಣ್ಣೀರಿಂದ ಆಕೆ ಪ್ರಾರ್ಥನೆ ಮಾಡಿ, ಅಲ್ಲಿರುವಂಥ 2 ಕಡೆಗೆ ಚೇರ್ ಹಾಕಿ ಮಧ್ಯದಲ್ಲಿರುವಂಥ ಪ್ಲಾಟ್ಫಾರ್ಮಲ್ಲಿ ಕೆಳಗೆ ಬಿದ್ದಾಳೆ. ಸುಮಾರು 14 ದಿನ ಆಯಿತು. ಆಕೆಯನ್ನು ಯಾರು ಗಮನಿಸ್ತಾ ಇಲ್ಲ, ಆಕೆ ಹಂಗೇ ಬಿದ್ದಿದ್ದಾರೆ. 14 ದಿನ ಆದಮೇಲೆ ಆಕೆಯನ್ನು ಎತ್ತಿ ನಿಂದಿರಿಸುವಾಗ ಅವ್ರಿಗೆ ಯಾರಿಗೂ ಆಗ್ತಿರ್ಲಿಲ್ಲ. ಯಾಕಂದರೆ ಪರಿಶುದ್ಧಾತ್ಮನ ಶಕ್ತಿ ಆಕೆಯನ್ನು ಹಂಗೇ ಆಕರ್ಷಿಕೊಂಡಿದೆ. ಸ್ವಲ್ಪ ಹೊತ್ತು ಎಲ್ಲರೂ ಪ್ರಾರ್ಥನೆ ಮಾಡಿದ್ರು, ಆತ್ಮದಲ್ಲಿ ಪ್ರಾರ್ಥನೆ ಮಾಡಿ ಆ ಮಗಳಿಗಾಗಿ ಪ್ರಾರ್ಥಿಸಿ ಆಕೆ ನೆಬ್ಬಿಸಿ ಕಳಿಸಿದ ಮೇಲೆ ಆಕೆ ಹೊರಗೆ ಬಂದು ನೋಡ್ರಿ, ಕೆಲವು ದಿವಸಗಳಾದ ಮೇಲೆ ಆಕೆ ನೆರಳು ಬಿದ್ದರೆ ಸತ್ತವರು ಎದ್ದು ಕೊಡ್ತಿದ್ರು, ಕುರುಡರಿಗೆ ಕಣ್ಣು ಬರ್ತಾ ಇತ್ತು, ಅನೇಕ ಅದ್ಭುತಗಳಾದವು. ನನ್ನ ಪ್ರಿಯರೇ, ಇದು ರೂಪಾಂತರ. ನಮ್ಮ ಜೀವಿತದಲ್ಲಿ ರೂಪಾಂತರ ಇರಬೇಕು. ಆ ರೂಪಾಂತರಕ್ಕಾಗಿ ನಾವು ಅನೇಕ ಪ್ರಯಾಸ ಪಡ್ತೇವೆ,
ಏನೇನೋ ಮೆಟ್ಲುಗಳನ್ನು ನಾವು ನೋಡ್ತೇವೆ, ಏನೇನೋ ಪ್ರಯಾಸ ಪಡ್ತೇವೆ. ಹಂಗಿದ್ರೆ ಚೆನ್ನಾಗಿರ್ತದೆ, ಹಿಂಗಿದ್ರೆ ಚೆನ್ನಾಗಿರ್ತದೆ, ಅದನ್ನು ಮಾಡಿದ್ರೆ ಚೆನ್ನಾಗಿರ್ತದೆ. ಇಲ್ಲ, ನೀನು ಮೊದಲನೇ ಆ ಆರಂಭದ ಆ ಒಂದು ದಿನವನ್ನು ಆರಂಭಿಸುವ ದಿನದಲ್ಲಿ ನೀನು ಆತ್ಮದಿಂದ ಪ್ರಾರ್ಥಿಸಿ ನೀನು ಹೊರಗೆ ಬರುವುದಾದರೆ ನಿನ್ನ ಮೂಲಕವಾಗಿ ಕರ್ತನು ರೂಪಾಂತರಪಡಿಸಿದ ನಿನ್ನ ಮೂಲಕವಾಗಿ ಅನೇಕರನ್ನು ರೂಪಾಂತರಪಡಿಸ್ತಾನೆ. ಕಣ್ಣುಗಳು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. Oh, we worship you, Lord. Thank you, Lord. ಪವಿತ್ರಾತ್ಮನೇ, ನಿನ್ ಪ್ರಸನ್ನತೆ ಬಯಸುವೆವು. ಇಂದ ತುಂಬಿಸಿ ನೀನಾಳ್ವಿಕೆ ಮಾಡು. ಜೀವ ಜಲ ನೀನೇ ದಾಟಿಸುವ ಭೂಮಿಯೇ, ಆಲೋಚನಕರ್ತನೇ ನೀನಾಳ್ವಿಕೆ ಮಾಡು. ಪವಿತ್ರಾತ್ಮನೇ, ನಿನ್ ಸನ್ನಿಧಿಯ ಬಯಸುವೆವು. ನಿನ್ ಶಕ್ತಿಯಿಂದ ನನ್ನ ತುಂಬಿಸಿ ನೀನಾಳ್ವಿಕೆ ಮಾಡು. ಹಾಲೆಲೂಯಾ, 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 ಹಾಲೆಲೂಯಾ. ಕರ್ತನಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಈ ಸಮಯದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಯಾರ್ಯಾರು ಈ ದೇವರ ವಾಕ್ಯವನ್ನು ಕೇಳಿದ್ದಾರೆ, ಆತ್ಮನಿಂದ ಪ್ರಾರ್ಥಿಸುವಾಗ ಅವರ ಜೀವಿತದಲ್ಲಿ ನಡೆಯುವಂಥ ಕಾರ್ಯಗಳ ಬಗ್ಗೆ ನೀನು ತಿಳಿಸಿಕೊಟ್ಟಂಥ ವಿಷಯಗಳು ಅವರ ಜೀವಿತದಲ್ಲಿ ನಡೆಯಲಿ ಸ್ವಾಮಿ. ಕರ್ತನೆ, ಒಂದು ವೇಳೆ ಆತ್ಮದಲ್ಲಿ ಪ್ರಾರ್ಥಿಸದೆ ತಾವು ಕುಗ್ಗಿ ಹೋಗಿ ಆತ್ಮೀಯ ಜೀವಿತದಲ್ಲಿ ಹಿಂಜಾರಿ ಹೋಗಿದ್ದಾರೇನೋ ಅಂಥವರಿಗಾಗಿ ವಿಶೇಷವಾಗಿ ಪ್ರಾರ್ಥಿಸುತ್ತೇನೆ. ತಂದೆಯಾದ ದೇವರೇ, ಒಂದು ಸಾರಿ ಪವಿತ್ರಾತ್ಮನ ಅಭಿಷೇಕ ಅವರನ್ನು ಹಿಡಿಯಲಿ, ಅವರನ್ನು ಮುಟ್ಟಲಿ, ಅವರನ್ನು ಉಜ್ಜೀವಪಡಿಸಲಿ ಮತ್ತು ತಿರುಗಿ ಕರ್ತನೆ ಆತ್ಮದಲ್ಲಿ ಬೇರೂರಿ ಪ್ರಾರ್ಥಿಸಿ ಜಯವನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡು. ಕರ್ತನ ಕೃಪೆ ಇರಲಿ ಸ್ವಾಮಿ. ವಿಶೇಷವಾಗಿ ಕರ್ತನೆ, ಈ ಸಮಯದಲ್ಲಿ ಕರ್ತನೆ ಜೀಸಸ್ ವರ್ಷಿಪ್ ಟೀಮ್ಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಸುನಿಲ್ ಅವರಿಗಾಗಿಯೂ, ಅವರ ಕರ್ತನೆ ಅಪ್ಪ ಟೀಮಿಗಾಗಿಯೂ, ಅವರ ಕುಟುಂಬಕ್ಕಾಗಿಯೂ, ಅವರಿಗೆ ಕೊಟ್ಟಂಥ ಭಾರಕ್ಕಾಗಿಯೂ, ಮುಂದಿರುವಂಥ ಎಲ್ಲ ವಿಷಯಗಳಿಗಾಗಿ ನಾನು ಸ್ತೋತ್ರ ಮಾಡ್ತಾ ಇದ್ದೀನಿ. ಅದ್ಭುತಗಳನ್ನು ಮಾಡ್ರೆ ಕರ್ತನೇ ಸ್ತೋತ್ರ. ಊಹಿಸಲಾರದಂಥ ಆ ಮಹಿಮೆಯಲ್ಲಿ ನಿಂತ್ಕೊಂಡು ನಡೆಸು. ಊಹಿಸಲಾರದಂಥ ಸೇವೆಯೊಳಗೆ ಅವರನ್ನು ನಡೆಸು. ಊಹಿಸಲಾರದಂಥ ಅದ್ಭುತಗಳು ಅವರ ಕೈಗಳ ಮೂಲಕವಾಗಿ ನಡೆಯಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಕರ್ತನೆ, ನಿನ್ನ ಸೇವೆಯನ್ನು ಮಾಡುವಾಗ, ನಿನ್ನ ಕರ್ತನೆ ಬಗ್ಗೆ ಆಸೆಯಿಂದಿರುವಾಗ ನೀನು ಘನಪಡಿಸುವ ದೇವರು. ಘನಪಡಿಸಿ, ಆಶೀರ್ವದಿಸಿ, ನೆಲೆಗೊಳಿಸಿ ದೇವರ ಮಹಿಮೆಗಾಗಿ ಈ ಒಂದು ಜೀಸಸ್ ವರ್ಷಿಪ್ ಟೀಮನ್ನು ಉಪಯೋಗಿಸಬೇಕೆಂಬುದಾಗಿ ಪ್ರಾರ್ಥಿಸುತ್ತಾರೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ಜೀವದ ತಂದೆಯಾದ ದೇವರು. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್.